ಅಭಿಷೇಕ್ ಅವ್ರ ಶುರು ಮಾಡದ Yes, sir. ಮಕ್ಕಳು ಜಾಯಿನ್ ಆಗ್ತಾ ಇದಾರೆ. Yes, sir. Yes, sir. ಪ್ಲಸ್ ಆಗ್ತಾ ಇರ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಒನ್ ಅಂಡ್ ಆಲ್. ವಿದ್ಯಾರ್ಥಿ ಪ್ರತಿಭಾಶೋಧ ಯೋಜನೆಯ 74ನೇ ಉಪನ್ಯಾಸ ಕಾರ್ಯಕ್ರಮಕ್ಕೆ ಸರ್ ಅಭಿಷೇಕ್ ಅವರನ್ನು ಸ್ವಾಗತಿಸುತ್ತಿದ್ದೇನೆ. ವೆಲ್ಕಮ್ ಟು ಯು ಸರ್. Thank you, sir. ಹಾಗೂ ಇಂದಿನ ಉಪನ್ಯಾಸ ಕಾರ್ಯಕ್ರಮಕ್ಕೆ ಹಾಜರಿರುವ ಎಲ್ಲ ವಿದ್ಯಾರ್ಥಿಗಳು, ಶಿಕ್ಷಕರು, ಅಧ್ಯಾಪಕರು ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರನ್ನು ಕೂಡ ಈ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಈಗಾಗಲೇ ಅಭಿಷೇಕ್ ಅವರ ಬಗ್ಗೆ ಕಿರುಪರಿಚಯ ಮಾಡಿಕೊಟ್ಟಿರೋದ್ರಿಂದ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಅವರು ನೇರವಾಗಿ ಈ ಒಂದು ಉಪನ್ಯಾಸ ಕಾರ್ಯಕ್ರಮದ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ over to you, sir. Thank you, sir. Thank you so much. Good evening, students. Hello, ಹೇಗಿದ್ದೀರಾ? Hope you are all doing well. ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಸ್ ಎಲ್ಲ ಚೆನ್ನಾಗಿ ನಡೀತಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಹಿಂದಿನ ಕ್ಲಾಸಲ್ಲೆಲ್ಲ ಮಾಡಿರೋ ಪಾಠಗಳು ಅರ್ಥ ಆಗಿದೆ ಅಂತ ಅನ್ಕೊಂಡು ಅದೇ ಪಾಠನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಿಕಾಸ್ ಬೇರೆ ಬೇರೆ ಟಾಪಿಕ್ ತಗೊಂಡು ಸ್ವಲ್ಪ ಹೇಳೋ ಬದಲು ಅದೇ ಟಾಪಿಕ್ ಅಲ್ಲಿ ಇಂಪಾರ್ಟೆಂಟ್ ಇರುವಂತಷ್ಟು ಸಬ್ ಟಾಪಿಕ್ಸ್ ನ ತಗೊಂಡು ಮಾಡೋದ್ರಿಂದ ನಿಮ್ಗೂ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಹ್ಯಾಲೋ ಆಲ್ಕೇನ್ಸ್, ಹ್ಯಾಲೋರಿನ್ಸ್ ಅಲ್ಲಿ ಐಲ್ ಬಿ ಕಂಟಿನ್ಯೂಯಿಂಗ್ ಇನ್ ವಿಚ್ ಟುಡೇ ವಿಲ್ ಬಿ ಡಿಸ್ಕಸಿಂಗ್ ಆಲ್ ಅಬೌಟ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಹ್ಯಾಲೋ ಆಲ್ಕೇನ್ಸ್. ಬಿಕಾಸ್ ನಮ್ಮ ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಡಿಸ್ಕಸ್ ಮಾಡಿದ್ದು ಜನರಲ್ ಕ್ಲಾಸಿಫಿಕೇಶನ್ ಡಿಸ್ಕಸ್ ಮಾಡಿದ್ವಿ, ನಾಮನ್ಕ್ಲೇಚರ್ ಮತ್ತೆ ಜನರಲ್ ಮೆಥಡ್ಸ್ ಆಫ್ ಪ್ರಿಪರೇಷನ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಇವತ್ತು we will be discussing the chemical properties of halo alkanes. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಹಾಗೇನೆ ಬೋರ್ಡ್ ಎಕ್ಸಾಮ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್. ಲೈಕ್ SN1 ಮೆಕ್ಯಾನಿಸಮ್ ಇದೆ, SN2 ಮೆಕ್ಯಾನಿಸಮ್ ಇದೆ, ಎಲಿಮಿನೇಷನ್ ರಿಯಾಕ್ಷನ್ಸ್ ಇರ್ಬೋದು, ಅಥವಾ ರಿಯಾಕ್ಷನ್ ವಿತ್ ಮೆಟಲ್ಸ್ ಲೈಕ್ ನೇಮ್ಡ್ ರಿಯಾಕ್ಷನ್ಸ್ ಲೈಕ್ ವುಡ್ಸ್ ರಿಯಾಕ್ಷನ್ ಇದೆ. ಸೊ ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇವತ್ತಿನ ಕ್ಲಾಸ್ ಅಲ್ಲಿ we will be discussing more about the chemical properties of halo alkanes. Chemical properties of halo alkanes. Students, visible idea? Is the board clearly visible? Handwriting visible idea ಅಥವಾ font size ದೊಡ್ಡ ಮಾಡಬೇಕಾ? Sir, visible ಇದೆ. Yes sir, thank you. ಫಾಂಟ್ ಸೈಜ್ ಬೇಕಾದ್ರೆ little bit ಸ್ವಲ್ಪ ಬಿಗರ್ ಮಾಡಿ ಸರ್. Okay sir. So chemical properties of haloalkanes. So can you just tell me what is the general representation of haloalkane, students? ನಾವು ಹಿಂದಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ ಕೂಡ. General representation of haloalkanes. How do you represent an haloalkane? ಹೇಳ್ತೀರಾ? ಅಥವಾ ಇದನ್ನ we also call them as alkyl halides, that is common name. Haloalkane is IUPAC name. So what is the general representation of alkyl halides? Can anybody type the answer and send me in the chat box? Faster. ತುಂಬಾ ಕ್ವಿಕ್ ಆಗಿ ನೀವು ಆನ್ಸರ್ ಮಾಡಬೇಕು, ಅವಾಗ ಕ್ಲಾಸ್ ಬೇಗನೆ ಮೂವ್ ಆಗುತ್ತೆ. ಎಲ್ಲೋದು ನಮ್ಮ ಸ್ಟೂಡೆಂಟ್ಸ್ ಎಲ್ಲ? Yes, very good Lakshmi. It is RX. I'm expecting a lot of interaction from you guys. ಎಲ್ಲರಿಂದ ನಂಗೆ ಇಂಟ್ರಾಕ್ಷನ್ ಬೇಕಾಗುತ್ತೆ, so that ಕ್ಲಾಸ್ ತುಂಬಾನೇ ಚೆನ್ನಾಗಿ ಮೂವ್ ಮಾಡಬಹುದು. So the general representation of alkyl halide is RX, which is nothing but haloalkane. Now here if you observe alkyl halide, that is alkyl group andre there will be a carbon atom in it to which halogen is bonded, which is represented by X. Now tell me among carbon and halogen which is more electronegative? ಹ್ಯಾಲೋಜನ್ ಮತ್ತೆ ಕಾರ್ಬನ್ ಮಧ್ಯ ಯಾವುದಕ್ಕೆ ಜಾಸ್ತಿ ಎಲೆಕ್ಟ್ರೋನೆಗೆಟಿವಿಟಿ ಇರುತ್ತೆ? ಎನಿಬಡಿ? ಎಸ್ ಸ್ಟೂಡೆಂಟ್ಸ್, ಬೇಗ ಆನ್ಸರ್ ಮಾಡಬೇಕು.
ಎಸ್ ತೇಜಸ್ವಿನಿ, ಬಸವರಾಜ್, ನಿಖಿಲ್, ತುಂಬಾ ಜನ ಪಾರ್ಟಿಸಿಪೆಂಟ್ಸ್ ಇದ್ದೀರಾ, ಆನ್ಸರ್ ಮಾಡಿ ಅಲ್ಲ. So among this carbon and halogen, the halogen atom is more electronegative. Therefore, the pair of electrons that is present between this carbon and halogen atom, is it equally shared or unequally shared? The pair of electrons, because the bond between carbon and halogen is a covalent bond, which is formed by sharing the electron pair. Okay, na? So since halogen is more electronegative, ಇರೋದ್ರಿಂದ ಏನಾಗುತ್ತೆ ಈ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಗೆ, ವಿಚ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ದ ಕಾರ್ಬನ್ ಆಫ್ ಆಲ್ಕೈಲ್ ಗ್ರೂಪ್ ಹ್ಯಾಲೋಜನ್, ಈಕ್ವಲ್ ಆಗಿ ಶೇರ್ ಆಗಿರತ್ತಾ ಅಥವಾ ಅನ್ಈಕ್ವಲ್ ಶೇರಿಂಗ್ ಇರತ್ತಾ? ಎಸ್, it will be an unequal sharing. Halogen being electronegative will pull the electron density towards itself. So electron density, that is bonded pair of electrons, will shift towards halogen. So electronegativity andre enu? Ability of an atom athwa tendency of an atom to pull bonded pair of electron towards itself. So the bonded pair andre illi there is a pair of electron. So being more electronegative, halogen ಆ ಎರಡು ಪೇರ್ ಆಫ್ ಎಲೆಕ್ಟ್ರಾನ್ ತನ್ನ ಹತ್ರ ಜಾಸ್ತಿ ಹೇಳ್ಕೊಳ್ಳುತ್ತೆ. ಅವಾಗ ಎಲೆಕ್ಟ್ರಾನ್ ಡೆನ್ಸಿಟಿ ಈಕ್ವಲ್ ಆಗಿ ಶೇರ್ ಆಗಿರುತ್ತಾ ಅಥವಾ ಅನ್ಈಕ್ವಲ್ ಶೇರಿಂಗ್ ಆಗಿರುತ್ತಾ? ತೇಜಸ್ವಿನಿ, ಇಟ್ ವಿಲ್ ಬಿ ಅನ್ ಅನ್ಈಕ್ವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್, ಬಿಕಾಸ್ ಆಫ್ ವಿಚ್ ದ ಎಲೆಕ್ಟ್ರಾನ್ ಡೆನ್ಸಿಟಿ ಅರೌಂಡ್ ದಿಸ್ ಹ್ಯಾಲೋಜನ್ ಆಟಮ್ increases, electron density around alkyl group decreases. ಹ್ಯಾಲೋಜನ್ ಪೇರ್ ಆಫ್ ಎಲೆಕ್ಟ್ರಾನ್ ನ ಆ ಕಡೆ ಎಳ್ಕೊಳ್ಳೋದ್ರಿಂದ ಹ್ಯಾಲೋಜನ್ ಸುತ್ತ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ, which is not a complete transfer of electron, it is due to partial transfer of electron. ಹಾಗಾಗಿ halogen will carry partial negative charge and the alkyl group, the carbon of the alkyl group will carry partial positive charge. Partial positive charge ಅಂದ್ರೆ ಏನು? There is a decrease in electron density partially. Partial negative charge ಅಂದ್ರೆ ಏನು? There is an increase in electron density partially. Relatively I'm talking about. ಕಾರ್ಬನ್ ಮತ್ತೆ ಹ್ಯಾಲೋಜನ್ ಮಧ್ಯ, ಹ್ಯಾಲೋಜನ್ ಅಲ್ಲಿ ಸ್ವಲ್ಪ ಜಾಸ್ತಿ ಎಲೆಕ್ಟ್ರಾನ್ ಡೆನ್ಸಿಟಿ ಆಗುತ್ತೆ, ಕಾರ್ಬನ್ ಆಫ್ ಆಲ್ಕೈಲ್ ಗ್ರೂಪ್ ಅಲ್ಲಿರೋ ಕಾರ್ಬನ್ಗೆ ಎಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಓಕೆನಾ? ಈಗ ಈ ಆಲ್ಕೈಲ್ ಹ್ಯಾಲೈಡ್ಗೆ ನಾನೊಂದು ನ್ಯೂಕ್ಲಿಯೋಫೈಲ್ ಅಂತ ಹಾಕ್ತೀನಿ. ನ್ಯೂಕ್ಲಿಯೋಫೈಲ್, there are very two important types of attacking reagents we very well know. ಒಂದು ಎಲೆಕ್ಟ್ರೋಫೈಲ್, ಇನ್ನೊಂದು ನ್ಯೂಕ್ಲಿಯೋಫೈಲ್. ಹೇಳ್ತೀರಾ ಎಲೆಕ್ಟ್ರೋಫೈಲ್ ಅಂದ್ರೆ ಏನು, ನ್ಯೂಕ್ಲಿಯೋಫೈಲ್ ಅಂದ್ರೆ ಏನು? Yes students, let it be more interactive. ನೀವು ಎಷ್ಟು ಚೆನ್ನಾಗಿ ಇಂಟರಾಕ್ಟ್ ಮಾಡ್ತಿರೋ ಅಷ್ಟೇ ಚೆನ್ನಾಗಿ ಕ್ಲಾಸ್ ಮುಂದೆ ಹೋಗುತ್ತೆ. ಯಾವ್ದು ಹೆಸಿಟೇಷನ್ ಬೇಡ, ಸಂಕೋಚ ಬೇಡ, ಆರಾಮಾಗಿ ಆನ್ಸರ್ ಮಾಡಿ. ಎಸ್ ಸ್ಟೂಡೆಂಟ್ಸ್, ನ್ಯೂಕ್ಲಿಯೋಫೈಲ್ ಅಂದ್ರೆ ಏನು? ಎಸ್, ಅಂಡ್ ನ್ಯೂಕ್ಲಿಯೋಫೈಲ್ ನೆಗೆಟಿವ್ ಚಾರ್ಜ್ ಬರೀತೀನಿ ಅಂದ್ರೆ there will be actually a pair of electron ಇರುತ್ತೆ. Is it electron rich ಅಥವಾ electron deficient? ಇವಾಗಾದ್ರೂ ಹೇಳ್ಬೋದಾ? Is nucleophile electron rich or electron deficient? Yes students, nucleophiles ಅಂದ್ರೆ they are nucleus loving. Electrophiles ಅಂದ್ರೆ electron loving. ಎಲೆಕ್ಟ್ರಾನ್ ಚಾರ್ಜ್ ಏನು? ನೆಗೆಟಿವ್ ಚಾರ್ಜ್. ಎಲೆಕ್ಟ್ರಾನ್ ಲವಿಂಗ್ ಅಂದ್ರೆ, ಇಫ್ ನಾನು ಎಲೆಕ್ಟ್ರೋಫೈಲ್ ಮೀನ್ಸ್ ಐ ಆಮ್ ಲವಿಂಗ್ ದ ಎಲೆಕ್ಟ್ರಾನ್, ಅಂದ್ರೆ ಎಲೆಕ್ಟ್ರಾನ್ ಇಸ್ ನೆಗೆಟಿವ್ಲಿ ಚಾರ್ಜ್, ಅಂದ್ರೆ ನನ್ ಚಾರ್ಜ್ ಏನಾಗಿರ್ಬೇಕು? ಅಥವಾ ನನ್ಗೆ ಎಲೆಕ್ಟ್ರಾನ್ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ? ನಾನು ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಐ ವಿಲ್ ಬಿ ಎಲೆಕ್ಟ್ರಾನ್ ಡಿಫಿಷಿಯಂಟ್. ಐ ಆಮ್ ಎಲೆಕ್ಟ್ರಾನ್ ಡಿಫಿಷಿಯಂಟ್. ಸೊ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಶೀಸ್, electron deficient species na we call it as electrophile. Philicity ಅಂದ್ರೆ affinity ಅಥವಾ attraction ಅಂತ ಇಟ್ಕೊಳ್ಬಹುದು electrophile. Electron rich species na we call it as nucleophile, which is nucleus loving. Nucleus is positively charged, correct? So electron rich species and they are having more electron density, which is negatively charged. They always attract positively charged species, which is nucleus. So they are nucleophile, nucleus loving species. ಈಗ
ನಾನು ನ್ಯೂಕ್ಲಿಯೋಫೈಲ್ ತಗೊಂಡಿದ್ದೀನಿ ವಿಚ್ ಇಸ್ ದ ಅಟ್ಯಾಕಿಂಗ್ ರಿಯೇಜೆಂಟ್. ಏನಾಗ್ಬೋದು ಈಗ ಈ ನ್ಯೂಕ್ಲಿಯೋಫೈಲ್ ವೆನ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದಿಸ್ ಆಲ್ಕೈಲ್ ಹ್ಯಾಲೈಡ್? ಎಲ್ಲಿಗೆ ಅಟ್ಯಾಕ್ ಆಗುತ್ತೆ ಈ ನ್ಯೂಕ್ಲಿಯೋಫೈಲ್ ಹೇಳ್ತೀರಾ? ಎಸ್ ಸ್ಟೂಡೆಂಟ್ಸ್, ಬೇಗ. ಐ ಆಮ್ ವೇಟಿಂಗ್ ಫಾರ್ ಯುವರ್ ಆನ್ಸರ್. ನ್ಯೂಕ್ಲಿಯೋಫೈಲ್ ಎಲ್ಲಿಗೆ ಅಟ್ಯಾಕ್ ಆಗುತ್ತೆ? ಎನಿಬಡಿ? ಯಾಕೆ ಇವತ್ತು ನಮ್ಮ ಸ್ಟೂಡೆಂಟ್ಸ್ಗೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಅನ್ನೋ ತರ ಫೀಲ್ ಆಗ್ತಿದೆಯಲ್ಲ ನಂಗೆ. ಸ್ಟೂಡೆಂಟ್ಸ್ ಇದೀರಾ ಕ್ಲಾಸ್ ಅಲ್ಲಿ? ಎಸ್ ಎಸ್ ಕಿರಣ್, ಯು ಆರ್ ರೈಟ್. ಆಲ್ಕೈಲ್ ಗ್ರೂಪ್, ಕರೆಕ್ಟ್ ಜ್ಯೋತಿ? ದಟ್ ಈಸ್ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ the nucleophile is going to attack the carbon of alkyl group. When I say carbon of alkyl group, ಆಲ್ರೆಡಿ ನಮಗೆ ಗೊತ್ತಿರುತ್ತೆ ಕಾರ್ಬನ್ಗೆ 4 ಬಾಂಡ್ ಇರುತ್ತೆ ಅಂತ. ಈ ಆಲ್ಕೈಲ್ ಗ್ರೂಪ್ ಅಲ್ಲಿರೋ ಕಾರ್ಬನ್ಗೆ 4 ಬಾಂಡ್ ಇರುತ್ತೆ. ಅದ್ರ ಜೊತೆಗೆ ನ್ಯೂಕ್ಲಿಯೋಫೈಲ್ ಬೇರೆ ಅಟ್ಯಾಕ್ ಆಗ್ತಾ ಇದೆ. ಎಷ್ಟು ಬಾಂಡ್ ಆಗುತ್ತೆ ಇವಾಗ ಕಾರ್ಬನ್ ಸುತ್ತ? 5 ಬಾಂಡ್ಸ್, ಅಂದ್ರೆ 5 ಬಾಂಡ್ ಫಾರ್ಮ್ ಆಗುತ್ತೆ. ಸೊ ಡೂ ಯು ಥಿಂಕ್ ಇಸ್ ಇಟ್ ಪಾಸಿಬಲ್ ಫಾರ್ ಕಾರ್ಬನ್ ಟು ಹ್ಯಾವ್ 5 ಬಾಂಡ್ಸ್? ಕಾರ್ಬನ್ 5 ಬಾಂಡ್ ಫಾರ್ಮ್ ಮಾಡುತ್ತಾ? ಎಸ್ ಆರ್ ನೋ? ನೋ, ಯು ಆರ್ ರೈಟ್ ಜ್ಯೋತಿ. ಏನಾಗ್ಬೇಕು ಇವಾಗ? ಕರೆಕ್ಟ್. ಏನಾಗುತ್ತೆ ಈಗ? ನ್ಯೂಕ್ಲಿಯೋಫೈಲ್ ಈ ಆರ್ ಗ್ರೂಪ್ ಗೆ ಬಾಂಡ್ ಆದಾಗ ವಾಟ್ ಎಕ್ಸಾಕ್ಟ್ಲಿ ವಿಲ್ ಹ್ಯಾಪನ್ ಇನ್ ದ ಮಾಲಿಕ್ಯೂಲ್? ಎಸ್, ಸೊ ದಿಸ್ alkyl group will take away the pair of, sorry, the halogen will take away the pair of electron and leave the molecule. Therefore ನಮ್ಗೆ ಏನ್ ಬರುತ್ತೆ ಅವಾಗ ಪ್ರಾಡಕ್ಟ್ ಇಲ್ಲಿ? Now the nucleophile is attacking the carbon of alkyl group and halogen will leave the molecule. Halogen will leave the molecule. So ನೀವು ಈ ರಿಯಾಕ್ಷನ್ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ದೆ ಆದ್ರೆ ರಿಯಾಕ್ಟೆಂಟ್ ಇಂದ ಪ್ರಾಡಕ್ಟ್ ಗೆ ಏನ್ ಆಗ್ತಾ ಇದೆ ಹೇಳ್ಬೋದಾ? ರಿಯಾಕ್ಟೆಂಟ್ ಇಂದ ಪ್ರಾಡಕ್ಟ್ ಗೆ ಏನ್ ಆಗ್ತಾ ಇದೆ ಎಕ್ಸಾಕ್ಟ್ ಆಗಿ ಇಲ್ಲಿ? ರಿಯಾಕ್ಟೆಂಟ್ ಅಲ್ಲಿ ವಿ ಹ್ಯಾವ್ ಆರ್ ಎಕ್ಸ್, ಪ್ರಾಡಕ್ಟ್ ಅಲ್ಲಿ ವಿ ಹ್ಯಾವ್ ಆರ್ ನ್ಯೂಕ್ಲಿಯೋಫೈಲ್. ಏನಾಗ್ತಿದೆ? ದ ನ್ಯೂಕ್ಲಿಯೋಫೈಲ್ is substituting the halogen atom here. Halogen atom is also carrying negatively charge, correct? So negative charge ಇದೆ ಅಂದ್ರೆ ಅದು ಕೂಡ ನ್ಯೂಕ್ಲಿಯೋಫೈಲ್. ನ್ಯೂಕ್ಲಿಯೋಫೈಲ್ is substituting or replacing another nucleophile, that is a weak nucleophile ಯಾವಾಗ್ಲೂ. because ಈ ನ್ಯೂಕ್ಲಿಯೋಫೈಲ್ ವೀಕ್ ಇದ್ದು ಈ ನ್ಯೂಕ್ಲಿಯೋಫೈಲ್ ಸ್ಟ್ರಾಂಗ್ ಇದ್ರೆ ಸಬ್ಸ್ಟಿಟ್ಯೂಷನ್ ಆಗಲ್ಲ. ನಮಗೆ ಗೊತ್ತಿದೆ ಆಲ್ವೇಸ್ more reactive will replace less reactive. Strong nucleophiles will substitute less like a stable or less reactive nucleophile. Okay, na? That is weak nucleophile. So strong nucleophile will substitute weak nucleophile. So X will be weak nucleophile. Therefore, this reaction wherein one of the weak nucleophile is replaced by strong nucleophile, adana we call it as nucleophilic substitution reaction. Nucleophilic substitution reaction. One of the very important reaction idu nimge ನೆನಪಿಟ್ಕೊಳ್ಬೇಕು. Nucleophilic substitution reaction. So ಇವಾಗ in detail ಆಗಿ ಡಿಸ್ಕಸ್ ಮಾಡೋಣ. What are the examples for this nucleophilic substitution reactions? Nucleophilic substitution reactions of haloalkanes. Now observe. ಒಂದು ಜನರಲ್ ರಿಯಾಕ್ಷನ್ ತಗೊಂಡು ನಾನು ಹೇಳ್ತಾ ಹೋಗ್ತೀನಿ, ಮನೆಯಲ್ಲಿ ನೀವು ಟ್ರೈ ಮಾಡಬೇಕು. ಯು ಶುಡ್ ಟೇಕ್ ಡಿಫರೆಂಟ್ ಎಕ್ಸಾಂಪಲ್ಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್ ತಗೊಂಡು ಯು ಶುಡ್ ಸ್ಟಾರ್ಟ್ ಟ್ರೈಯಿಂಗ್ ಔಟ್. ಸೊ ಐ ವಿಲ್ ಬಿ ಟೇಕಿಂಗ್ ದ ಜನರಲ್ ಫಾರ್ಮುಲಾ RX. ದಿಸ್ ಇಸ್ ಹ್ಯಾಲೋ ಆಲ್ಕೇನ್ ಅಥವಾ ಆಲ್ಕೈಲ್ ಹ್ಯಾಲೈಡ್. ಈಗ ಇದಕ್ಕೆ ನಾನು ಡಿಫರೆಂಟ್ ರಿಯೇಜೆಂಟ್ಸ್ ನ ಹಾಕ್ತಾ ಹೋಗ್ತೀನಿ. ಡಿಫರೆಂಟ್ ರಿಯೇಜೆಂಟ್ಸ್, ಫಾರ್ ಎಕ್ಸಾಂಪಲ್ I'll be taking NaOH now. That is sodium hydroxide ಇರಬಹುದು ಅಥವಾ potassium hydroxide ಇರಬಹುದು. ಇದು ತಗೊಳ್ಳೋಣ which is aqueous. Now tell me, is NaOH ionic or covalent? Yes? ಅಥವಾ what is the nature of the substance? ಅದು acid base ಅಥವಾ amphoteric? ಹೇಳ್ತೀರಾ? sodium hydroxide ಏನದು?
ಎಸ್ ಸ್ಟೂಡೆಂಟ್ಸ್, ಬೇಗ ರಿಪ್ಲೈ ಮಾಡಬೇಕು. ಕ್ವಿಕ್. NaOH, it's a base. When you add into water, we know that base will undergo dissociation to give Na plus OH minus ಬರುತ್ತೆ. ಕರೆಕ್ಟಾ? Na plus and OH minus. ಇವಾಗ ಈ NaOH ಅಲ್ಲಿ ಯಾವ್ದು ನ್ಯೂಕ್ಲಿಯರ್ ಫೈಲ್ ಈಗ ಹೇಳ್ತೀರಾ? ಯಾವ್ದು ನ್ಯೂಕ್ಲಿಯರ್ ಫೈಲ್? Na plus OH minus? ವೆರಿ ಗುಡ್ ಜ್ಯೋತಿ, ಇಟ್ ಇಸ್ OH minus. ಇವಾಗ ಏನಾಗುತ್ತೆ? ಕರೆಕ್ಟ್ ಕಿರಣ್, ಕರೆಕ್ಟ್ ತೇಜಸ್ವಿನಿ, ವೆರಿ ಗುಡ್. ಹೇಳಿ, what exactly will happen now? OH minus nucleophile ಆಗಿರೋದ್ರಿಂದ it is going to substitute a weak nucleophile which is present in the alkyl halide, which is nothing but halogen. So ನಿಮಗೆ ಪ್ರಾಡಕ್ಟ್ ಏನ್ ಬರುತ್ತೆ? What do we get the product? Yes students, halogen atom of alkyl halide will be replaced by OH group. Very good. We get ROH. What is ROH? Tejaswini, you are right. Jyoti, NaX is the byproduct. It is the byproduct. Heli, what is the name of ROH? What type of compound it is? Functional group enadralli? Very good. It is alcohol. This is alcohol. So ಇದಕ್ಕೆ ನೀವು different examples ತಗೊಳ್ಳಿ. You can take methyl chloride, methyl bromide ಅಥವಾ ethyl chloride, ಏನಾದ್ರೂ ಒಂದು ಎಕ್ಸಾಂಪಲ್ ತಗೊಳ್ಳಿ. NaOH ಅಥವಾ KOH ಹಾಕಿ, you get different alcohol. That is very important to know. Okay, let me take the next reaction. The alkyl halide will now react with, let me say, sodium alkoxide, NaOR. Sodium alkoxide. When I say sodium alkoxide, once again, sodium will carry positive charge and RO will carry negative charge. RO minus. Okay, na? For convenience, I NaOR anta bardidini illi. So it is RO minus, which is nucleophilic in nature. So this RO minus, that is oxygen carrying negative charge, is going to attack the carbon of the alkyl group and will substitute halogen. So what product do we get? When sodium alkoxide, this is called sodium alkoxide. Sodium alkoxide. So tell me students, ಏನ್ ಬರುತ್ತೆ product ಇವಾಗ ಅಂತ? Yes. We get ROR. The X, that is halogen, is replaced by the nucleophile RO minus. We get ROR plus NaX is the byproduct. So what is this ROR? What functional group is this? Very good Tejaswini, it is ether. It is ether. So this reaction, formation of an ether by the reaction between alkyl halide and sodium alkoxide is known as what? There is a name for this particular reaction. Gottidya? Kaltirtira ನೀವು already. Try ಮಾಡಿ. What is the name of that reaction? Alkyl halides, upon reacting with sodium alkoxides, we get ether as a product. And the name of the reaction is Williamson's ether synthesis. This is important. Williamson's ether synthesis. Okay na? Any doubts? Let me take the next reaction. Reaction of alkyl halide with alcoholic potassium cyanide. We are taking alcoholic potassium cyanide illi. So once again, this potassium cyanide is ionic in nature. Therefore, we have potassium will carry positive charge. CN, that is carbon, will carry the negative charge now. Carbon will carry negative charge. Ee ತರ ಇರುತ್ತೆ structure. So K plus C triple bond N, and this carbon will carry negative charge. Okay? So ಇವಾಗ nucleophilic center ಯಾವುದು? Nucleophile ಯಾವುದು? CN minus. It is CN minus. ಅದರಲ್ಲಿ
which atom of Cn minus will be bonded to this alkyl group andre that is carbon, because carbon carbon bond will be stronger irutte. So carbon will form a bond with the alkyl group, therefore we get RC triple bond N plus KX will be the byproduct. Helboda, what is the name of RC triple bond N? Anybody in the class, students? RC triple bond N andre ಏನು? ಬೇಗ ರಿಪ್ಲೈ ಬೇಕು. Let it be more interactive, students. This is alkane nitriles. It is called alkane nitrile. Okay? Yes, alkyl cyanide is the common name. Alkane nitrile is the IUPAC name. Correct, Lakshmi. Very good. Okay? Likewise. Now, the same alkyl halide I am going to treat with alcoholic AgCN. AgCN. ಈ KCN AgCN ನೋಡೋದಕ್ಕೆ ಒಂದೇ ತರ ಇರುತ್ತೆ ಅಲ್ವಾ, ಒಂದೇ ತರ ಇದೆ KCN and AgCN. ಸೊ ನಿಮ್ಗೆ ಪ್ರಾಡಕ್ಟ್ ನಿಮ್ಗೆ ಒನ್ಸ್ ಅಗೇನ್ RCN ಬರುತ್ತಾ? ಬರಲ್ಲ. ಯಾಕಂದ್ರೆ ಈ AgCN ಇದೆಯಲ್ಲ ಅದು ಅಯಾನಿಕ್ ಅಲ್ಲ, ಇನ್ಸ್ಟೆಡ್ ಇಟ್ ಇಸ್ ಕೋವೆಲೆಂಟ್ ಇನ್ ನೇಚರ್. ಈ ತರ ಇರುತ್ತೆ. It will not dissociate to give Ag plus and Cn minus because it is not ionic, it is covalent in nature. Okay na? So being covalent, ಹಾಗಾದ್ರೆ ಇಲ್ಲಿ what atom is a nucleophilic center in AgCN? If you observe, that is nitrogen, which has lone pair of electrons. So nitrogen which contain the lone pair of electron is nucleophilic side. ಅದ್ರಲ್ಲಿ ಜಾಸ್ತಿ ಎಲೆಕ್ಟ್ರಾನ್ಸ್ ಇರುತ್ತೆ. ಆ ಎಲೆಕ್ಟ್ರಾನ್ ನ will be donated to the carbon of alkyl group. ಅವಾಗ ನಿಮ್ಗೆ ಪ್ರಾಡಕ್ಟ್ ಬರೋದು RNC ಬರುತ್ತೆ. We get RNC, which is nothing but alkyl isocyanide. Alkyl isocyanide. ಅರ್ಥ ಆಯ್ತಾ? ಯಾರಿಗಾದ್ರೂ ಡೌಟ್ ಇದೆಯಾ? ಈ ರಿಯಾಕ್ಷನ್ ತುಂಬಾ ಇಂಪಾರ್ಟೆಂಟ್ ನಿಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ನೆನ್ಪಿಟ್ಕೊಳ್ಳಿ. This very important for your competitive exam students. Do remember, byproduct bandu AgX. Important for your competitive exams and also for MCQs in your board exam. Then pitkoli KCN and AgCN. Okay? Yes. Let me take the next example of substitution reaction. The next example I'll be taking it is with alcoholic potassium nitrite, KNO2. Alcoholic potassium nitrite. ಏನ್ ಬರುತ್ತೆ ಪ್ರಾಡಕ್ಟ್? Yes. Is KNO2 ionic or covalent? We have K plus and NO2 minus ಇರುತ್ತೆ. ಈ ತರ K plus NO2 minus ಈ ತರ ಇರುತ್ತೆ. NO2 minus. So ಇಲ್ಲಿ the oxygen which is carrying the negative charge ಇದೆಯಲ್ಲ, that is nucleophilic. ಅದ್ರಲ್ಲಿ ಜಾಸ್ತಿ ಎಲೆಕ್ಟ್ರಾನ್ಸ್ ಇರುತ್ತೆ. So it is nucleophilic center which is going to attack the carbon of the alkyl group. Therefore we get RONO plus KX ಬರುತ್ತೆ. RONO ಏನದು? RONO ಅಂದ್ರೆ it is alkyl nitrite. Alkyl nitrite. Okay. Similarly, I'll take one more. Alcoholic AgNO2. Silver nitrite. This silver nitrate is once again covalent in nature. ಈ ತರ ಇರುತ್ತೆ. This is covalent in nature. So ಇಲ್ಲಿ will not get Ag plus and NO2 minus because it is not ionic. It is covalent in nature. Covalent ಇರುತ್ತೆ. ಹಾಗಾಗಿ ಈಗ ಆಕ್ಸಿಜನ್ ಎಲೆಕ್ಟ್ರಾನ್ ಕೊಡುತ್ತಾ, ಮೀನ್ ಇಸ್ ಇಟ್ ನ್ಯೂಕ್ಲಿಯೋಫಿಲಿಕ್ ಸೆಂಟರ್ ಅಥವಾ ನೈಟ್ರೋಜನ್ ನ್ಯೂಕ್ಲಿಯೋಫಿಲಿಕ್ ಸೆಂಟರ್? ಯಾರಾದ್ರೂ ಹೇಳ್ಬೋದಾ? ಇದೆ ನೋಡಿ, ಆಕ್ಸಿಜನ್ಗೂ ಎಲೆಕ್ಟ್ರಾನ್ ಜಾಸ್ತಿ ಇದೆ, ನೈಟ್ರೋಜನ್ಗೂ ಎಲೆಕ್ಟ್ರಾನ್ ಇದೆ. ಬಟ್ ಅಮಂಗ್ ಆಕ್ಸಿಜನ್ ಅಂಡ್ ನೈಟ್ರೋಜನ್ ವಿಚ್ ಇಸ್ ದ ನ್ಯೂಕ್ಲಿಯೋಫಿಲಿಕ್ ಸೆಂಟರ್?
ಯಾವುದು ಎಲೆಕ್ಟ್ರಾನ್ ಪೇರ್ ನ ಕಾರ್ಬನ್ ಆಫ್ ಆಲ್ಕಲ್ ಗ್ರೂಪ್ ಗೆ ಕೊಡುತ್ತೆ? ಎಸ್ ಸ್ಟೂಡೆಂಟ್ಸ್, it is not oxygen, it is nitrogen. Being less electronegative than oxygen, it will give its pair of electrons to the carbon of alkyl group. Very good, Lakshmi. Therefore, we're gonna get NO2 ಬರುತ್ತೆ. RNO2 plus AgX, which is nothing but nitroalkane. Now the product is nitroalkane. Once again, ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ನಿಮ್ಗೆ. ಸೊ ಈ ಎರಡು ಎಕ್ಸಾಂಪಲ್ ನೋಡಿ, KCN AgCN, ನ್ಯೂಕ್ಲಿಯೋಫಿಲಿಕ್ ಸೆಂಟರ್ ಬಂದು CN and CN ತರನೇ ಇದೆ. ಬಟ್ ಇಲ್ಲಿ in KCN carbon is the nucleophilic site, ಅಂದ್ರೆ carbon is donating the pair of electron. In AgCN nitrogen is the one which is donating electron pair. Correct? ಹಾಗಾಗಿ ಈ ತರ ನ್ಯೂಕ್ಲಿಯೋಫೈಲ್ಸ್ ನ we call them as ambident nucleophiles. Ambident, ಅದ್ ನೆನ್ಪಿಟ್ಕೊಳ್ಳಿ, ambident nucleophiles ಅಂದ್ರೆ ಒಂದೇ ನ್ಯೂಕ್ಲಿಯೋಫೈಲ್ can donate electron pair to an electron deficient species to different atoms. ಒಂದ್ಸಲ ಕಾರ್ಬನ್ ಇಂದ ಎಲೆಕ್ಟ್ರಾನ್ ಕೊಟ್ರೆ in the form of KCN, ನೈಟ್ರೋಜನ್ ಇಂದ ಎಲೆಕ್ಟ್ರಾನ್ ಕೊಡುತ್ತೆ in the form of AgCN. ಹಾಗೆ ಇಲ್ಲೂ ಕೂಡ ANO2 ನಲ್ಲಿ ಆಕ್ಸಿಜನ್ will donate electron pair to this carbon of alkyl group. AgNO2 ನಲ್ಲಿ NO2 will donate the pair of electron to alkyl group. ಆವಾಗ NO2 minus ಏನಿದೆ ಅಲ್ಲ, it is called ambident nucleophile. Is that clear? ಯಾರಿಗಾದ್ರೂ ಡೌಟ್ ಇದೆಯಾ? ಇಷ್ಟಲ್ಲಿ ಡೌಟ್ ಇದ್ರೆ ಪ್ಲೀಸ್ ಟೆಕ್ಸ್ಟ್ ಮೀ ಇನ್ ದ ಚಾಟ್ ಬಾಕ್ಸ್. ಬೇಗ ಸ್ಟೂಡೆಂಟ್ಸ್, ಇಲ್ಲ ಅಂದ್ರೆ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಎಕ್ಸಾಂಪಲ್ಸ್. ಎಸ್, ಡೌಟ್ ಇದೆಯಾ ಯಾರಿಗಾದ್ರೂ? Okay then, let me take the next example. Reaction of alkyl halide with ammonia, NH3. Once again it is a substitution reaction. So ಹೇಳ್ತೀರಾ ಏನ್ ಬರುತ್ತೆ ಪ್ರಾಡಕ್ಟ್ ಅಂತ? ಇಲ್ಲಿ ಅಮೋನಿಯಾ ಆಲ್ಕಲ್ ಹ್ಯಾಲೈಡ್ ಜೊತೆ ರಿಯಾಕ್ಟ್ ಆದಾಗ ಎಸ್ ಏನಾಗಬಹುದು? NH3 ಇದೆ, ನಂತರ ಆಲ್ಕಲ್ ಹ್ಯಾಲೈಡ್ ಇದೆ. Very good Tejaswini. We get RNH2. That is nothing but what? An amine. Very good Kiran. It is an amine. ಮತ್ತೆ ಈ ಅಮೈನ್ ನ ನಾನು ಇನ್ನೊಂದು ಆಲ್ಕಲ್ ಹ್ಯಾಲೈಡ್ ಜೊತೆ ರಿಯಾಕ್ಟ್ ಮಾಡಬಹುದು, ಇನ್ನೊಂದು RX ಜೊತೆ. ಅವಾಗ ಏನ್ ಬರುತ್ತೆ ನಿಮ್ಗೆ? ಬೈ ಪ್ರಾಡಕ್ಟ್ ಬಂದು HX will be the by product. You are right Tejaswini. So amine, but I'll discuss what type of amine. So RNH2 will react with another molecule or another 1 mole of alkyl halide to form what? We get RNHR ಬರುತ್ತೆ, because there is another replaceable hydrogen in RNH2. So ಇಲ್ಲಿ ಮತ್ತೆ HX ಆಚೆ ಹೋಗುತ್ತೆ. Once again, in this particular amine, once again the product obtained is amine only, but are they same, the first and the second? Allah, they're different. ಹೇಗೆ we'll discuss. So once again this nitrogen is having hydrogen which can be substituted or replaceable. So upon reacting with another RX, we get RNR, R ಬರುತ್ತೆ. So minus HX ಆಚೆ ಹೋಗುತ್ತೆ. ಇದು ಕೂಡ amine, but how are they different? How are they different? Yes Bhargav, very good. So they are different in terms of primary, secondary and tertiary amines. Okay na? The first one is primary amine, second one is secondary amine, and the last product is tertiary amine. So this reaction between alkyl halide and ammonia to form amines, depending on the number of moles of alkyl halides taken, we get primary amine, secondary amine, tertiary amine. Competitive exam ಗೆ ತುಂಬಾ important. ಹೇಗೆ ಕೇಳ್ತಾರೆ? Alkyl halide, 1 mole of alkyl halide is reacting with excess of ammonia. ನೀನ್ ಎಷ್ಟು ಅಮೋನಿಯಾ ತಗೊಂಡ್ರು ಅಷ್ಟೇನೆ, I have taken only 1 mole of alkyl halide. ನಿಮಗ್ ಬರೋದು ಬರೀ ಪ್ರೈಮರಿ ಅಮೈನ್ ಮಾತ್ರ. ಓಕೆನಾ? ಬಿಕಾಸ್ 1 mole alkyl halide ತಗೊಂಡಿದ್ದೀನಿ ನಾನು. In case I have taken 1 mole ammonia with excess alkyl halide, ಜಾಸ್ತಿ ತಗೊಂಡಿದ್ದೀನಿ, ಆವಾಗ first 1 mole will react with ammonia to form primary amine. Next ಇನ್ನೊಂದು mole will react with primary amine to form secondary amine. So ಈ ತರ ಕಂಟಿನ್ಯೂ ಆಗುತ್ತೆ. ಓಕೆನಾ? So depending on the number of moles, so you should predict the product. That is the competitive question.
ಸೊ ಈಗ ನಾನು ಸಿಂಪಲ್ ಆಗಿ ಹೇಳ್ತೀನಿ, ಅಮೋನಿಯಾ ಇಂದ ನಿಮ್ಗೆ ಟರ್ಷರಿ ಅಮೈನ್ ಬರಬೇಕು ಅಂದ್ರೆ ಹೌ ಮೆನಿ ಮೋಲ್ಸ್ ಆಫ್ ಆಲ್ಕಲ್ ಹ್ಯಾಲೈಡ್ಸ್ ಇಸ್ ರಿಕ್ವೈರ್ಡ್? Yes, students? Ammonia will react with how many moles of alkyl halide to form a tertiary amine? Simple question. ಹೇಳ್ಬಹುದಾ? Yes, students. Yes. Waiting for your answer. ತೇಜಸ್ವಿನಿ 2 ಹೇಗೆ? ಅಮೋನಿಯಾ ಇಂದ ಟರ್ಷರಿ ಅಮೈನ್ ಬೇಕು ನನ್ಗೆ. ಅಮೋನಿಯಾ ಇಂದ ಟರ್ಷರಿ ಅಮೈನ್. Very good, Jyoti. It is 3. So first ammonia will react with first mole of Rx to form primary amine. So ಅಲ್ಲಿ 1 mole ತಗೊಂಡು primary amine in the secondary amine ಗೆ second mole of alkyl halide will react. Secondary amine in the tertiary amine ಗೆ another mole of alkyl halide will react. So totally there are 3 moles of alkyl halide required to get tertiary amine from ammonia. And this reaction we call it as Hoffman's alkylation reaction. Hoffman's alkylation ಅಂತೀವಿ ಅಥವಾ Hoffman's ammonolysis ಅಂತೀವಿ. ಸೊ ನೆನ್ಪಿಟ್ಕೊಳ್ಳಿ, Hoffman's alkylation or Hoffman's ammonolysis. ಓಕೆನಾ? Any doubts? ಯಾರಿಗಾದ್ರು ಡೌಟ್ಸ್ ಇದೆಯಾ ಸ್ಟೂಡೆಂಟ್ಸ್? I'll take one more example. Lithium aluminum hydride. Reaction of alkyl halide with lithium aluminum hydride, and we know lithium aluminum hydride is a reducing agent. Reducing agent. So that reduces alkyl halide because this furnishes, it gives nascent hydrogen. Therefore, the product obtained will be H, which is nothing but alkane. So alkyl halide undergo reduction in the presence of reducing agent such as lithium aluminum hydride to form alkane as a product. Is that clear? Doubt ಇದೆಯಾ ಯಾರಿಗಾದ್ರೂ? Okay, then let's continue. But the question is, students, I have taken alkyl halide, but we know that there are 3 types of alkyl halides. Can you name them? There are 3 different types of alkyl halides. ಯಾವ್ದು? The 3 different types of alkyl halides are primary alkyl halides. Let me write the formula, general formula, that is RCH2X, a primary alkyl halide. RCHRX, which is a secondary alkyl halide, and RCRRX, this is a tertiary alkyl halide. So ಇಲ್ಲಿ once again ನಮ್ಮ ಹತ್ರ ಕಾರ್ಬನ್ ಹ್ಯಾಲೋಜನ್ ಬಾಂಡ್ ಇದೆ ಮೂರಲ್ಲೂ ಕೂಡ, which is polar in nature. So halogen atom can be replaced or substituted by nucleophile. So strong nucleophile ಆದಾಗ ಈ halogen atoms will get replaced. But ಎಲ್ಲಾ ಸತಿನೂ strong nucleophile ಬೇಕಾ? ಇಲ್ಲ. Correct? Weak nucleophile ಆಗುತ್ತೆ. But ಅದು ಕಂಡೀಷನ್ ಇದೆಯಾ? ಹೌದು ಇದೆ. Do you think all primary, secondary and tertiary alkyl halides will undergo the reaction to the same extent? ಒಂದೇ ತರ ರಿಯಾಕ್ಟ್ ಆಗ್ತಾವ ಅಥವಾ ಮೂರದ್ದು ರಿಯಾಕ್ಷನ್ಸ್ ಬೇರೆ ಬೇರೆ ಇರುತ್ತಾ? ಹೇಳ್ತೀರಾ? Do all these 3 types of alkyl halides show same reactivity or different reactivity? Yes, students. They show different reactivity. The reactivity is different. So based on the reactivity, based on the reaction mechanism, we have 2 types of substitution reactions which are very, very important now, which are called, depending on the order of the reaction, based on the kinetics. Okay, now depending on order, we have 2 types of reaction. The first one is SN1 mechanism, athwa SN1 reaction. SN1 reaction or SN1 mechanism. So what is this SN1 mechanism? ಹೇಳ್ಬೋದಾ ಯಾರಾದ್ರೂ? SN1. Can you expand? This one stands for unimolecular.
unimolecular, N stands for nucleophilic, and S stands for substitution. Substitution. So ಇದನ್ನ we call as SN1, unimolecular nucleophilic substitution reaction ಅಂತ ಕರಿತೀವಿ. ಓಕೆನಾ? ಹಾಗಾದ್ರೆ what type of alkyl halides will show this nucleophilic substitution reaction? That is very, very, very important. So based on the reaction mechanism, it is observed that tertiary alkyl halides undergo SN1 mechanism more easily, that is more readily. ಯಾಕೆ ಅಂದ್ರೆ they form a stable carbocation. That is very, very, very important. So SN1 mechanism ಅಲ್ಲಿ, based on the experimental observations what we had, this SN1 mechanism follow the path of formation of a carbocation. And ನಮಗೆ ಗೊತ್ತಿರೋ ಹಾಗೆ tertiary carbocation is more stable than secondary carbocation, which is more stable than primary carbocation. So among primary, secondary and tertiary alkyl halides will form the tertiary carbocation which is more stable. Therefore, among the three, one which is more stable will readily form first. So ಅವಾಗ reactivity ಯಾವ್ದಕ್ಕೆ ಜಾಸ್ತಿ ಆಗುತ್ತೆ? tertiary alkyl halide ಗೆ. So ಹಾಗಾದ್ರೆ ಈ reaction ಹೇಗಾಗುತ್ತೆ? Let me explain by taking the example of conversion of tertiary butyl bromide. Tertiary butyl bromide. ನಿಮ್ಗೆ ಸೇಮ್ ಎಕ್ಸಾಂಪಲ್ ನಿಮ್ಗೆ ಬೋರ್ಡ್ ಎಕ್ಸಾಮ್ಗೂ ಬರುತ್ತೆ, which is important for 3 marks. ಬಂದೇ ಬರುವಂತ ಕ್ವೆಶನ್ ಇದು, ಕಂಪಲ್ಸರಿ ಬರುತ್ತೆ, 100% ಕ್ವೆಶನ್ ಇದು ನಿಮ್ ಬೋರ್ಡ್ ಎಕ್ಸಾಮ್ಸ್ಗೆ ಅಂಡ್ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಇಂಪಾರ್ಟೆಂಟ್. ದಿಸ್ ಮೆಕ್ಯಾನಿಸಮ್ SN1 and SN2 ಮೆಕ್ಯಾನಿಸಮ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ವಿ ಹ್ಯಾವ್ tertiary butyl bromide. This is the reactant. This I'm going to react with aqueous NaOH. That is aqueous NaOH. So ನಮಗೆ ಗೊತ್ತು ಇಲ್ಲಿ we have Na plus and OH minus ಇದೆ, and CBr, that is carbon halogen bond is polar. Carbon will carry delta plus charge and Br will carry delta minus charge. Therefore, this OH minus will substitute the bromide ion. So therefore it undergo nucleophilic substitution reaction to form CH3, C, CH3, CH3, OH plus NaBr. This is the byproduct. So the name of the product is tertiary butyl alcohol. That is common name. IUPAC name ಏನು ನೀವೇ ಟ್ರೈ ಮಾಡಬೇಕು ಎರಡಕ್ಕೂನು. Sudeep, sir, NH2 is cation or anion? NH2 ನಿಮ್ಗೆ ಹಾಗೆ ಎಕ್ಸಿಸ್ಟ್ ಆಗಲ್ಲ. So it will be bonded to a carbon ಇಲ್ಲಿ. ನಾನು whatever the examples I have taken in the previous, that is Hoffman's ammonolysis ಅಲ್ಲಿ, the nitrogen is bonded to carbon, that is alkyl group. Okay, not neutral ಇರುತ್ತೆ, ಪಾಸಿಟಿವ್ ಚಾರ್ಜ್ ಏನಿರಲ್ಲ, ಬಟ್ ಇಟ್ ವಿಲ್ ಹ್ಯಾವ್ ಅ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರುತ್ತೆ ನೈಟ್ರೋಜನ್ ಮೇಲೆ. ಸೊ ಇದು ನ್ಯೂಕ್ಲಿಯೋಫಿಲಿಕ್ ಆಕ್ಟ್ ಮಾಡುತ್ತೆ. ನೈಟ್ರೋಜನ್ ವಿಲ್ ಆಕ್ಟ್ ಆಸ್ ಎ ನ್ಯೂಕ್ಲಿಯೋಫಿಲಿಕ್ ಸೆಂಟರ್. ಓಕೆನಾ? ಸುದೀಪ್, ಅರ್ಥ ಆಯ್ತಾ ಅಥವಾ ಇನ್ನೇ ಡೌಟ್ ಇದೆಯಾ? Okay, so now this is the one example for SN1 mechanism here, tertiary butyl bromide to tertiary butyl alcohol. So ಈ ರಿಯಾಕ್ಷನ್ ಹೇಗಾಗುತ್ತೆ, ಯಾಕೆ ಇದನ್ನ ನಾವು SN1 ಅಂತಾನೆ ಹೇಳ್ತೀವಿ, ಯಾಕೆ SN2 ಅಂತ ಹೇಳಲ್ಲ ಅಥವಾ SN3 ಅಂತ ಹೇಳಲ್ಲ ಅಲ್ವಾ? ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಗೊತ್ತಾಗ್ಬೇಕು ಅಂದ್ರೆ mechanism is very important. So let me discuss the mechanism now. Mechanism for conversion of tertiary butyl bromide to tertiary butyl alcohol. ನೆನ್ಪಿಟ್ಕೊಳ್ಳಿ, SN1 mechanism ಅಂದ್ರೆ it is unimolecular. Depending on the rate equation, that is kinetics, we got to know that the order of the reaction is first order. It is first order, okay na? And this reaction goes via the formation of carbocation, and this involves 2 steps. SN1 andre 2 step. Ad ನೆನ್ಪಿಟ್ಕೊಳ್ಳಿ, very important. So what are the 2 steps? Let's have a look. Step number 1.
That is formation of carbocation. Formation of carbocation. So ಇಲ್ಲಿ ನಮ್ದು substrate ಅಥವಾ reactant is tertiary butyl bromide. We have CH3, CH3 twice, Br. Correct? Now this will undergo dissociation ಅಥವಾ cleavage, bond cleavage ಆಗುತ್ತೆ. So ಅಲ್ಲಿ ನಿಮ್ಗೆ there will be formation of C, let me write this structure, carbon which is bonded to 3 CH3 groups, and we have Br minus. Since the carbon is losing its pair of electron to bromine, okay na? So carbon will carry positive charge. So that carbon carrying positive charge ಇದೆಯಲ್ಲ, which is called as carbocation. ಇದನ್ನ ನಾವು carbocation because carbon is carrying cationic charge. So it is carbocation. What type of carbocation? It is a tertiary carbocation which is more stable. And this reaction is reversible and it is a slow step. Slow step. And according to kinetics, chemical kinetics, we know that slow steps are rate determining steps. ಒಂದು ಮೆಕ್ಯಾನಿಸಮ್ ಅಂತ ತಗೊಂಡ್ರೆ ಎಲ್ಲಾ ಸ್ಟೆಪ್ ಸೇಮ್ ಸ್ಪೀಡ್ ಅಲ್ಲಿ ಹೋಗಲ್ಲ, ಒಂದು ಫಾಸ್ಟ್ ಆಗಿದ್ರೆ ಒಂದು ಸ್ಲೋ ಆಗಿರುತ್ತೆ. ಸೊ that slow step is taken into consideration to determine the rate of a reaction or to write the rate law. ಓಕೆನಾ? ಸೊ ಸ್ಲೋ ಸ್ಟೆಪ್ ಇರೋದ್ರಿಂದ ಇದನ್ನ we called as rate determining step, RDS ಅಂತ ಕರಿತೀವಿ. This is reversible. ನೆನ್ಪಿಟ್ಕೊಳ್ಳಿ, very 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 important. Okay? And ಇಲ್ಲಿ ನಿಮ್ಗೆ ಕಾಂಪಿಟಿಟಿವ್ ಪಾರ್ಟ್ ಏನ್ ಬರುತ್ತೆ ಅಂದ್ರೆ this carbon, I mean the tertiary butyl bromide ಅಲ್ಲಿ the carbon is bonded to 4 atoms and group of atoms. I mean 4 bonds ಇರೋದ್ರಿಂದ the hybridization of the carbon will be sp3 hybridized and the geometry will be tetrahedral ಇರುತ್ತೆ. This is so important ನಿಮ್ಗೆ ಕಾಂಪಿಟಿಟಿವ್ ಗೆ. ಹಾಗೆ when it is converted into a tertiary carbocation ಏನಿದೆ ಅಲ್ಲಿ, this carbon is bonded to 3 groups now, 3 sigma bonds ಇರೋದ್ರಿಂದ this particular carbon is now sp2 hybridized which will have planar geometry, trigonal planar with a bond angle of 120 degree ಇರುತ್ತೆ. ಸೊ ಎಲ್ಲಾ ಕಾರ್ಬನ್ ಆಟಮ್ಸ್ ಒಂದೇ ಪ್ಲೇನ್ ಅಲ್ಲಿ ಇರ್ತವೆ. ಓಕೆನಾ? ಹಿಂಗೆ ಒಂದೇ ಪ್ಲೇನ್ ಹಿಂಗ್ ನೋಡ್ರಿ ನಿಮ್ಗೆ ಹಿಂದೆ ತರ ಕಾಣಿಸುತ್ತೆ ಕಾರ್ಬೋಕ್ಯಾಟಯನ್. ಓಕೆ, ಎಸ್. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್, ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್. ಸೆಕೆಂಡ್ ಸ್ಟೆಪ್ ತಗೊಳ್ಳೋಣ, ಸ್ಟೆಪ್ ನಂಬರ್ 2, which is attack of nucleophile. Attack of nucleophile to carbocation. This is important. So previous step ಅಲ್ಲಿ ನಮಗೆ carbocation ಬಂದಿದೆ, which is a tertiary carbocation now, which is planar in nature, which is sp2 hybridized. ಇದೆಲ್ಲ ಗೊತ್ತಿರಬೇಕು. ಓಕೆನಾ? ಈಗ ನಂದು ಅಟ್ಯಾಕಿಂಗ್ ರಿಯೇಜೆಂಟ್ ಬಂದು NaOH. ನನ್ನ ಜನರಲ್ ರಿಯಾಕ್ಷನ್ ಬರ್ತಿದೆ NaOH. ಅದರಲ್ಲಿ the nucleophile site is, there is nucleophilic part is OH minus. Correct? So ಈಗ ನಮಗೆ ಗೊತ್ತು always the opposite charges attract. Positive charge and negative charge attract ಆಗುತ್ತೆ. Therefore this OH minus will attack the carbon carrying positive charge, that is carbocation. But ನನ್ನ ಪ್ರಶ್ನೆ, ಹೇಗೆ ಅಟ್ಯಾಕ್ ಆಗುತ್ತೆ, ಎಲ್ಲಿಂದ ಅಟ್ಯಾಕ್ ಆಗುತ್ತೆ? As I told you, the molecule is planar. ಈ ತರ ಇರುತ್ತೆ, ಪ್ಲೇನ್. ಸೊ ಕಾರ್ಬೋಕ್ಯಾಟಯನ್ ಎಲ್ಲ ಕಾರ್ಬನ್ ಒಂದೇ ಪ್ಲೇನ್ ಇರುತ್ತೆ. ಸೊ OH minus ಗೆ ಎರಡು ವೇ ಇದೆ. ಒಂದು, it can attack from the frontal direction or it can attack from the rear attack, ಅಂದ್ರೆ ಬ್ಯಾಕ್ ಇಂದ ಅಟ್ಯಾಕ್ ಆಗುತ್ತೆ. ಎರಡೂ ಪಾಸಿಬಿಲಿಟಿ ಇರುತ್ತೆ, ಅದ್ ನೆನ್ಪಿಟ್ಕೊಳ್ಳಿ. ಓಕೆನಾ? ಬೋತ್ ದ ವೇ ಇಟ್ ಕ್ಯಾನ್ ಅಟ್ಯಾಕ್. ಒಂದು ಫ್ರಂಟ್ ಇಂದ ಅಟ್ಯಾಕ್ ಮಾಡಬಹುದು, ಇನ್ನೊಂದು ಬ್ಯಾಕ್ ಎಂಡ್ ಇಂದ ಅಟ್ಯಾಕ್ ಮಾಡಬಹುದು. ಬಟ್ ದ ಪ್ರಾಡಕ್ಟ್ you are gonna get will be the same here. So ultimately we get the product that is CH3, CH3 twice OH, because this OH minus is going to attack the carbon carrying positive charge. Is this clear, students? These are the two steps. So ನಿಮ್ಗೆ ಈ 3 marks question ಅಲ್ಲಿ step 1 ಗೆ 1 mark ಇರುತ್ತೆ, step 2 ಗೆ 1 mark ಇರುತ್ತೆ. ಹಾಗಾದ್ರೆ ಇನ್ನೊಂದು marks ಯಾವುದಕ್ಕೆ? That is important for rate equation. So based on the rate determining step, that is the first step. If you look at the first step, the reactant we have here is the tertiary butyl bromide. Therefore the rate of the reaction
depends on the concentration of tertiary butyl bromide, that is CS3 tri-CBr. And experimentally it is observed that the concentration term will have a power 1. Okay na? Therefore, rate will be equal to, so this proportionality should be converted into equality. Therefore, rate will be equal to K into concentration of tertiary butyl bromide to the power 1. Therefore, order of the reaction ಒಂದಿರುತ್ತೆ. It is first order reaction. Important. So ಅದಕ್ಕೆ 1 marks ನಿಮ್ಗೆ. So 1 mark for step 1, 1 mark for step 2, 1 mark will be for writing the rate equation. So ಇದು 3 mark compulsory question. ಬಂದೇ ಬರುವಂತ question and important for competitive exams. And ಇಲ್ಲಿ the rate does not depend on the concentration of nucleophile. So ಹಾಗಾಗಿ ನಿಮ್ಗೆ nucleophile strong ಆಗಿರ್ಬೇಕಾ ಅಥವಾ weak ಆಗಿದ್ರು ನಡೆಯುತ್ತಾ? ಹೇಳ್ಬೋದಾ? Anybody in the class? Nucleophile strong ಆಗೇ ಇರ್ಬೇಕಾ ಅಥವಾ weak ಆಗಿದ್ರು ನಡೆಯುತ್ತಾ? That is my question now. Can anyone answer please? Yes, students. Can anybody answer? ಬೇಗ ಬೇಗ, ಜಾಸ್ತಿ ಟೈಮ್ ಇಲ್ಲ ನಮ್ಮ ಹತ್ರ. ಭಾರ್ಗವ್, ನಾನು ಹೇಳ್ದೆ ಇಲ್ಲಿ ಸೆಕೆಂಡ್ ಸ್ಟೆಪ್ ಏನಿದೆ, ಸೊ ಇಟ್ ಇಸ್ ನಾಟ್ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್, ಇಟ್ ಇಸ್ ಓನ್ಲಿ ದ ಫಸ್ಟ್ ಸ್ಟೆಪ್. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ನ್ಯೂಕ್ಲಿಯೋಫೈಲ್ ಏನು ಇನ್ವಾಲ್ವ್ ಆಗಲ್ಲ. ಸೊ ರೇಟ್ ಡಿಪೆಂಡ್ಸ್ ಓನ್ಲಿ ಆನ್ ದ ಕಾನ್ಸಂಟ್ರೇಷನ್ ಆಫ್ ಟೆರ್ಷಿಯರಿ ಬ್ಯೂಟೈಲ್ ಬ್ರೋಮೈಡ್. ಓಕೆನಾ? ಸೊ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ನ್ಯೂಕ್ಲಿಯೋಫೈಲ್. ಸೊ ಹಾಗಾಗಿ ನೀವು ಲೋವರ್ ಕಾನ್ಸಂಟ್ರೇಷನ್ ಆಫ್ ನ್ಯೂಕ್ಲಿಯೋಫೈಲ್ ತಗೊಳ್ಬಹುದು, ಅಂದ್ರೆ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ತಗೊಂಡ್ರು ಕೂಡ ದ ಕಾನ್ಸಂಟ್ರೇಷನ್ ಕ್ಯಾನ್ ಬಿ ಲೋವರ್ ಕಾನ್ಸಂಟ್ರೇಷನ್. ಇಲ್ಲ ಅಂದ್ರೆ ಯು ಕ್ಯಾನ್ ಯೂಸ್ weak nucleophile which is concentrated, ಅಂದ್ರೆ more of nucleophiles ಇರುತ್ತೆ, it is weak nucleophile. So weak nucleophiles ಆಗುತ್ತೆ ಅಥವಾ dilute solution of strong nucleophiles ಆಗುತ್ತೆ. That is very important. Is that clear? Any doubts? So looking at this, so can you tell me what is the order of reactivity of different alkyl halides to SN1 mechanism? ಅಂದ್ರೆ ನನ್ನ ಹತ್ರ ಇವಾಗ methyl halide ಇದೆ, ನೆಕ್ಸ್ಟ್ ಈಥೈಲ್ ಹ್ಯಾಲೈಡ್ ಇದೆ, ಅಂಡ್ ನನ್ನ ಹತ್ರ ಐಸೋಪ್ರೊಪೈಲ್ ಹ್ಯಾಲೈಡ್ ಇದೆ, ಅಂಡ್ ಇನ್ನೊಂದು ಟರ್ಷಿಯರಿ ಬ್ಯೂಟೈಲ್ ಹ್ಯಾಲೈಡ್ ಇದೆ. ಈ ತರ 4 ಮಾಲಿಕ್ಯೂಲ್ಸ್ ತಗೊಂಡಿದ್ದೀನಿ ನಾನಿಲ್ಲಿ. ಓಕೆನಾ? ಸೊ ದಿಸ್ ಒನ್ ಈಥೈಲ್ ಒನ್ ಇಸ್ ಪ್ರೈಮರಿ, ದಿಸ್ ಇಸ್ ಸೆಕೆಂಡರಿ, ಅಂಡ್ ದ ಲಾಸ್ಟ್ ಒನ್ ಇಸ್ ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್. ಸೊ ಹೇಳ್ತೀರಾ among this primary, secondary, tertiary and methyl halide, which alkyl halide is more reactive towards SN1 mechanism? ಯಾವುದು ಈಸಿ ಆಗಿ SN1 mechanism ಇಂದ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ? ಹೇಳ್ಬೋದಾ? ಬೇಗ, ಇಷ್ಟೆಲ್ಲ ಪಾಠ ಕೇಳಿಸ್ಕೊಂಡ್ಮೇಲೆ ನೀವು ಟಕ್ ಅಂತ ಹೇಳ್ಬೇಕೀಗ. Yes, students, quick. Very good. Tertiary is more reactive. Amazing. Tertiary alkyl halide is more reactive than secondary. Very good. Amele, which is more reactive than primary alkyl halide, which is more reactive than methyl halide. So this is the order of reactivity of alkyl halides towards SN1 mechanism. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟಿಟಿವ್ ಎಕ್ಸಾಮ್ಸ್. ನಿಮ್ಗೆ ಸ್ಟ್ರೈಟ್ ಅವೇ ಹೀಗೆ ಕೊಡಲ್ಲ, ಮಾಲಿಕ್ಯೂಲ್ಸ್ ನ ಕೊಡ್ತಾರೆ. ಆ ಮಾಲಿಕ್ಯೂಲ್ಸ್ ಅಲ್ಲಿ ಯು ಹ್ಯಾವ್ ಟು ಸೆಲೆಕ್ಟ್ ಪ್ರೈಮರಿ ಯಾವುದು, ಸೆಕೆಂಡರಿ ಯಾವುದು, ಟರ್ಷಿಯರಿ ಯಾವುದು ಅಂತ ಸೆಲೆಕ್ಟ್ ಮಾಡಿ, ಐಡೆಂಟಿಫೈ ಮಾಡಿ, ಆಮೇಲೆ ಯು ಶುಡ್ ಚೂಸ್ ದ ರೈಟ್ ಆಪ್ಷನ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು SN1 mechanism. Hope I made this clear to you. Any doubts? Any doubts, students? So let me go for the next mechanism, that is SN2 mechanism. The second type of mechanism now under nucleophilic substitution reaction, which is called SN2. ಏನು ಹಂಗಂದ್ರೆ SN2 ಅಂದ್ರೆ ಹೇಳ್ಬೋದಾ ಯಾರಾದ್ರೂ? SN2 SN1 ಅಂದ್ರೆ ಯೂನಿಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಹಾಗೆ SN2 ಅಂದ್ರೆ ಏನು? SN2 ಅಂದ್ರೆ ಬೈಮಾಲಿಕ್ಯುಲರ್
bimolecular nucleophilic substitution reaction. Bimolecular nucleophilic substitution reaction. So ಇಲ್ಲಿ ಈ S2 mechanism ಅಲ್ಲಿ carbocation form ಆಗಲ್ಲ. This will not go via the formation of carbocation. Okay na? Instead, the reaction is based on or depends on the steric hindrance. ಎಲ್ಲಿ ಯಾವ ಮಾಲಿಕ್ಯೂಲ್ಗೆ ಈಸಿಯಾಗಿ ಅಟ್ಯಾಕ್ ಆಗುತ್ತೆ ನ್ಯೂಕ್ಲಿಯೋಫೈಲ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್, ಐ ವಿಲ್ ಬಿ ಟೇಕಿಂಗ್ methyl bromide CH3Br. This is methyl bromide. ನಾನು ಇನ್ನೊಂದು ತಗೊಳ್ತೀನಿ ethyl bromide. ಫಾರ್ ಕನ್ವೀನಿಯನ್ಸ್ ಈ ತರ ಬರ್ಕೊಳ್ಳೋಣ. ethyl ಅಂದ್ರೆ CH3CH2Br, which is a primary alkyl halide. ಹಾಗೆ ಒಂದು ಸೆಕೆಂಡರಿ ತಗೊಳ್ಳೋಣ, CH3H. This is CH3Br. So this is a secondary alkyl halide. ಹಾಗೆ ಒಂದು ಟರ್ಷಿಯರಿ ತಗೊಂಡ್ಬಿಡೋಣ. This is tertiary alkyl halide. ಓಕೆನಾ? Yes. ಈಗ this SN2 mechanism depends on how easily the nucleophile can attack the carbon to which halogen is bonded, and that carbon is electron deficient because halogen is more electronegative. Therefore halogen will carry delta minus charge, carbon will carry delta plus charge. So ella they are polar. So carbons of all this primary, secondary and tertiary will be positive, that is partially positive charged. ಈಗ ನನ್ನ ಹತ್ರ ನ್ಯೂಕ್ಲಿಯೋಫೈಲ್ ಇದೆ ಅಂತ ಇಟ್ಕೊಳ್ಳೋಣ. ನಾನೇ ನ್ಯೂಕ್ಲಿಯೋಫೈಲ್ ಅಂತ ಇಟ್ಕೊಳ್ಳಿ. ಓಕೆನಾ? ನಾನು ನ್ಯೂಕ್ಲಿಯೋಫೈಲ್ ಆಗಿರೋದ್ರಿಂದ I will attack the carbon because it is positively charged. Nucleophile will be negatively charged. Nu minus ಅಥವಾ neutral ಇರುತ್ತೆ. Nucleophiles can be negatively charged ಅಥವಾ that is anionic, or it can be even neutral. ಅದನ್ನ ನಿಮ್ಮ ಫಸ್ಟ್ ಇಯರ್ ಅಲ್ಲಿ ಕಲ್ತಿದ್ದೀರಾ. So nucleophile, the negative ತಗೊಂಡಿರೋ ಸ್ಟ್ಯಾಂಡರ್ಡ್ ಇಲ್ಲಿ, will attack the carbon carrying the partial positive charge. ಕರೆಕ್ಟಾ? ಈಗ ಎಲ್ಲಿಂದ ಅಟ್ಯಾಕ್ ಮಾಡುತ್ತೆ ನ್ಯೂಕ್ಲಿಯೋಫೈಲ್ ಈ ಕಾರ್ಬನ್ ನ? ಎಲ್ಲಿಂದ ಹೇಗೆ ಅಟ್ಯಾಕ್ ಮಾಡುತ್ತೆ? ಯಾರಾದ್ರೂ ಹೇಳ್ಬಹುದಾ? ಎರಡು ಪಾಸಿಬಿಲಿಟಿ ಇದೆ. ಒಂದು ಏನು, ದಿಸ್ ನ್ಯೂಕ್ಲಿಯೋಫೈಲ್ ಕ್ಯಾನ್ ಅಟ್ಯಾಕ್ ಫ್ರಮ್ ದಿಸ್ ಡೈರೆಕ್ಷನ್, ದಿಸ್ ನ್ಯೂಕ್ಲಿಯೋಫೈಲ್ ಕ್ಯಾನ್ ಅಟ್ಯಾಕ್ ಫ್ರಮ್ ದ ಬ್ಯಾಕ್ ಡೈರೆಕ್ಷನ್. ಒಂದು ಫ್ರಂಟಲ್ ಅಟ್ಯಾಕ್ ಅಂತ ಹೇಳ್ತೀನಿ, ಇನ್ನೊಂದು ರೇರ್ ಅಟ್ಯಾಕ್ ಅಂತ ಹೇಳ್ತೀನಿ. ಓಕೆ, ಈಗ ಹೇಳ್ತೀರಾ ಅಮಂಗ್ ಫ್ರಂಟಲ್ ಅಟ್ಯಾಕ್ ಅಂಡ್ ರೇರ್ ಅಟ್ಯಾಕ್ ಯಾವುದು ಈಸಿಯಾಗಿ ಆಗತ್ತೆ, ಯಾಕೆ? ಮೊದಲನೇ ಪ್ರಶ್ನೆ. ಇನ್ನೊಂದು, ನ್ಯೂಕ್ಲಿಯೋಫೈಲ್ ಕ್ಯಾನ್ ಅಟ್ಯಾಕ್ ದಿಸ್ ಆರ್ ಸಬ್ಸ್ಟಿಟ್ಯೂಟ್ Br. ನಮಗೆ ಗೊತ್ತಿದೆ, ಬಿಕಾಸ್ ನ್ಯೂಕ್ಲಿಯೋಫೈಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, Br should be replaced by ನ್ಯೂಕ್ಲಿಯೋಫೈಲ್. ಎಲ್ಲಿಂದ ಅಟ್ಯಾಕ್ ಆಗತ್ತೆ? ರೇರ್ ಅಟ್ಯಾಕ್. ವೆರಿ ಗುಡ್. ಯಾಕೆ ಭಾರ್ಗವ್? ಯಾಕಾಗಲ್ಲ? ಫ್ರಂಟಲ್ ಅಟ್ಯಾಕ್ ಯಾಕಾಗಲ್ಲ? ಎಸ್, ಫ್ರಂಟಲ್ ಅಟ್ಯಾಕ್ ಯಾಕೆ ಆಗಲ್ಲ ಭಾರ್ಗವ್? Br is negatively charged. ವೆರಿ ಗುಡ್. ಸೊ ಇಲ್ಲಿ ನ್ಯೂಕ್ಲಿಯೋಫೈಲ್ ಅಂದ್ರೆ ನೆಗೆಟಿವ್ ಚಾರ್ಜ್, ಎಲೆಕ್ಟ್ರಾನ್ ಜಾಸ್ತಿ ಇದೆ. Br is carrying partial negative charge, ಅಲ್ಲೂ ಎಲೆಕ್ಟ್ರಾನ್ ಜಾಸ್ತಿ ಇದೆ. ಎಲೆಕ್ಟ್ರಾನ್ ಎಲೆಕ್ಟ್ರಾನ್ ಅಟ್ರಾಕ್ಷನ್ ಆಗತ್ತಾ, ರಿಪಲ್ಷನ್ ಆಗತ್ತಾ? ಎಸ್, ರಿಪಲ್ಷನ್ ಆಗತ್ತೆ. ಜೊತೆಗೆ ಈ Br ಆಟಮ್ ಏನಿದೆ ಅದು ತುಂಬಾ ಬಲ್ಕಿ ಆಟಮ್, ದೊಡ್ಡ ಸೈಜ್ ಇರುತ್ತೆ. ಸೊ ಡೂ ಯು ಥಿಂಕ್ ದಿಸ್ ನ್ಯೂಕ್ಲಿಯೋಫೈಲ್ ಕ್ಯಾನ್ ಅಟ್ಯಾಕ್ ದಿಸ್ ಕಾರ್ಬನ್ ಫ್ರಮ್ ದ ಫ್ರಂಟಲ್ ಡೈರೆಕ್ಷನ್? ಅದು ಅಟ್ಯಾಕ್ ಮಾಡಕ್ ಬಂದ್ರೂ this Br will not let the nucleophile to attack the carbon carrying partial positive charge because of repulsion. ಅವಾಗ ಏನ್ ಮಾಡುತ್ತೆ? ನ್ಯೂಕ್ಲಿಯೋಫೈಲ್ will find an alternate way because it has to attack the carbon carrying partial positive charge. So ಮುಂದ್ಗಡೆಯಿಂದ ಅಟ್ಯಾಕ್ ಮಾಡೋ ಬದಲು it will find an alternate way, that is rare attack ಮಾಡುತ್ತೆ. ರೇರ್ ಅಟ್ಯಾಕ್ ಮಾಡ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಇದು ಟೆಟ್ರಾಹೆಡ್ರಲ್ ಜಾಮೆಟ್ರಿ, ಬಿಕಾಸ್ ಕಾರ್ಬನ್ ಇಸ್ sp3 ಹೈಬ್ರಿಡೈಸ್, ಇಲ್ಲಿ ಇಟ್ಸ್ ಟೆಟ್ರಾಹೆಡ್ರಲ್ ಜಾಮೆಟ್ರಿ ಇರುತ್ತೆ. ನಿಮಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ 3 dimensional ಸ್ಟ್ರಕ್ಚರ್. ಸೊ ಯು ಲರ್ನ್ಡ್ ಇನ್ ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ಫಸ್ಟ್ ಇಯರ್ ಅಲ್ಲಿ.
ಸೊ ಇಲ್ಲಿ ಹೈಡ್ರೋಜನ್ ಆಟಮ್ಸ್ ಬಾಂಡ್ ಆಗಿದೆ ದಿಸ್ ಕಾರ್ಬನ್ ಗೆ ವಿಚ್ ಆರ್ ಸ್ಮಾಲ್ ಆಟಮ್ಸ್ ವಿಚ್ ಡು ನಾಟ್ ಕ್ಯಾರಿ ಎನಿ ಚಾರ್ಜ್, ಪಾಸಿಟಿವ್ ಇಲ್ಲ ನೆಗೆಟಿವ್ ಇಲ್ಲ, ಕರೆಕ್ಟ್. ಹಾಗಾಗಿ ನ್ಯೂಕ್ಲಿಯೋಫೈಲ್ ಕ್ಯಾನ್ ಈಸಿಲಿ ಅಟ್ಯಾಕ್ ದಿಸ್ ಕಾರ್ಬನ್ ಕ್ಯಾರಿಂಗ್ partial positive charge, that is from rare attack. ಓಕೆನಾ? ಇಲ್ಲಿ ನೋಡಿ ಪ್ರೈಮರಿ ಆಲ್ಕಲ್ ಹ್ಯಾಲೈಡ್ ತಗೊಂಡಿದ್ದೀನಿ, ಮತ್ತೆ ನ್ಯೂಕ್ಲಿಯೋಫೈಲ್ ತಗೋಣ. ಸೊ ಎಲ್ಲಾದ್ರಲ್ಲೂ ಇವಾಗ ನಮಗೆ ಗೊತ್ತಾಗದೇನು ನ್ಯೂಕ್ಲಿಯೋಫೈಲ್ ವಿಲ್ ಅಟ್ಯಾಕ್ ಫ್ರಮ್ ದ ರೇರ್ ಅಟ್ಯಾಕ್. ಸೊ ಇಲ್ಲಿಂದಾನೆ ಅಟ್ಯಾಕ್ ಮಾಡುತ್ತೆ. ಬಟ್ ಇವಾಗ ನನ್ನ ಪ್ರಶ್ನೆ, ಅಮಂಗ್ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷಿಯರಿ ನ್ಯೂಕ್ಲಿಯೋಫೈಲ್ ಎಲ್ಲಿ ಯಾವ ಕಾರ್ಬನ್ಗೆ ಈಸಿಯಾಗಿ ಅಟ್ಯಾಕ್ ಆಗುತ್ತೆ? ಈಸ್ ಇಟ್ ಪ್ರೈಮರಿ, ಸೆಕೆಂಡರಿ ಆರ್ ಟರ್ಷಿಯರಿ ಮೀಥೈಲ್ ಬ್ರೋಮೈಡ್? ಬೇಗ ಸ್ಟೂಡೆಂಟ್ಸ್, ಟೈಮ್ ಆಗ್ಬಿಡುತ್ತೆ, ನಾವು ಮುಗಿಸ್ಬೇಕು ಕ್ಲಾಸ್ನ. ವೆರಿ ಗುಡ್ ಭಾರ್ಗವ್. ಮೀಥೈಲ್ ಬ್ರೋಮೈಡ್ ಯಾಕೆ? ರೀಸನ್ ಏನು? ಯಾಕೆ ಪ್ರೈಮರಿಗೆ ಕಂಪ್ಯಾರಿಟಿವ್ಲಿ ಲೆಸ್ ಅಟ್ಯಾಕ್ ಆಗುತ್ತೆ ಮತ್ತೆ ಸೆಕೆಂಡರಿ ಟರ್ಷಿಯರಿ ಕಮ್ಮಿ ಆಗುತ್ತೆ ವೆನ್ ಕಂಪೇರ್ ಟು ಮೀಥೈಲ್ ಬ್ರೋಮೈಡ್? ಹೇಳ್ಬೋದಾ? ಎಸ್, ಫ್ರಂಟಲ್ ಅಟ್ಯಾಕ್ ಇಸ್ ನಾಟ್ ಪಾಸಿಬಲ್, ಅದು ಅರ್ಥ ಆಯ್ತು. CH3 electron releasing group. Okay. ಆಮೇಲೆ 1 point. You are right. So CH3 electron releasing ಇರೋದ್ರಿಂದ this carbon which is bonded to this CH3 group will have little more electron density when compared to the carbon of methyl bromide. ಹಾಗಾಗಿ ಇದು ಕಡಿಮೆ ಎಲೆಕ್ಟ್ರಾನ್ ಡೆನ್ಸಿಟಿ ಇರೋದ್ರಿಂದ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಇನ್ನೊಂದು ಪಾಯಿಂಟ್ ಏನು? ದಿಸ್ ವೆರಿ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ಮೀಥೈಲ್ ಬ್ರೋಮೈಡ್ ಅಲ್ಲಿ ದ ಕಾರ್ಬನ್ ಟು ವಿಚ್ ಬ್ರೋಮಿನ್ ಬಾಂಡ್ ಆಗಿದೆಯಲ್ಲ, ಅದರಲ್ಲಿ ಇನ್ನೂ 3 ಬಾಂಡ್ ಇರೋದು ಹೈಡ್ರೋಜನ್ಗೆ, ಸ್ಮಾಲ್ ಆಟಮ್ಸ್. ಬಟ್ ಇಲ್ಲಿ ನೋಡಿ ನಮ್ಮ ಹತ್ರ 2 ಸ್ಮಾಲ್ ಹೈಡ್ರೋಜನ್ ಆಟಮ್ಸ್ ಇದೆ, ಬಟ್ 1 ಬಿಗ್ CH3 ಗ್ರೂಪ್ ಇದೆ, ಕರೆಕ್ಟ್? ಒಂದ್ ದೊಡ್ಡ CH3 ಗ್ರೂಪ್ ಇರೋದ್ರಿಂದ ಈ ನ್ಯೂಕ್ಲಿಯೋಫೈಲ್ ಈ ಕಾರ್ಬನ್ಗೆ ಈಸಿಯಾಗಿ ಅಟ್ಯಾಕ್ ಆಗಕ್ ಆಗತ್ತಾ? ಆಗಲ್ಲ. ಯಾಕೆಂದ್ರೆ ದಿ CH3 ಗ್ರೂಪ್ ವಿಚ್ ಇಸ್ ಬಲ್ಕಿ ವಿಲ್ ಸ್ಟಾರ್ಟ್ ಟು ರಿಪೆಲ್ ದ ಇನ್ಕಮಿಂಗ್ ನ್ಯೂಕ್ಲಿಯೋಫೈಲ್. ಬರ್ತಾ ಇರೋ ನ್ಯೂಕ್ಲಿಯೋಫೈಲ್ ನ ಆಚೆ ತಳ್ಳಕ್ ಟ್ರೈ ಮಾಡುತ್ತೆ ಬಿಕಾಸ್ ಆಫ್ ರಿಪಲ್ಷನ್. ಸ್ಟಿಯರಿಕ್ ಹಿಂಡ್ರೆನ್ಸ್ ಆಗುತ್ತೆ, ಸ್ಟಿಯರಿಕ್ ಹಿಂಡ್ರೆನ್ಸ್ ಶುರು ಆಗುತ್ತೆ ಇಲ್ಲಿ. ಹಾಗೆ ಇನ್ ಸೆಕೆಂಡರಿನಲ್ಲಿ there are 2 methyl groups and 1 small hydrogen. ಸೊ ಈ 2 methyl group ಸೊ 1 methyl ಇದ್ದಾಗನೇ ರಿಪಲ್ಷನ್, ಇನ್ನೂ 1 methyl ಬಂತು, ಸೊ ಇನ್ನ 2 ದೊಡ್ಡ ದೊಡ್ಡ ಗ್ರೂಪ್ ಬಂದಿದೆ. ಈಗ ನ್ಯೂಕ್ಲಿಯೋಫೈಲ್ ಈಸಿಯಾಗಿ ಅಟ್ಯಾಕ್ ಆಗುತ್ತಾ ದಿ ಸೆಕೆಂಡರಿ ಕಾರ್ಬನ್ಗೆ? ಆಗುತ್ತಾ? ಎಸ್ ಆರ್ ನೋ? 1 ವರ್ಡ್ ಅಲ್ಲಿ ಆನ್ಸರ್ ಮಾಡ್ಬೇಕು ನೀವು ಚಾಟ್ ಬಾಕ್ಸ್ ಅಲ್ಲಿ ಬೇಗ. ಹಾರ್ಡ್ಲಿ ಇಟ್ ವಿಲ್ ಟೇಕ್ ಸೆಕೆಂಡ್ಸ್. ಸ್ಟೂಡೆಂಟ್ಸ್, can this nucleophile attack the secondary carbon very easily when compared to primary carbon? No, because there are 2 bulky groups which will repel. Very good, Lakshmi. ಹಾಗೆ in tertiary alkyl halide ಅಲ್ಲಿ the carbon is bonded to 3 bulky groups. 3 ದೊಡ್ಡ ಗ್ರೂಪ್ಸ್ ಇದೆ. ಸೊ ನ್ಯೂಕ್ಲಿಯೋಫೈಲ್ ಗೆ ಹೋಗಿ ಕಾರ್ಬನ್ ಗೆ ಅಟ್ಯಾಕ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಓಕೆನಾ? therefore among methyl bromide, primary and secondary and tertiary alkyl halide, so which one do you think is more reactive towards SN2 mechanism? ಇಷ್ಟರ 4ರಲ್ಲಿ SN2 ಯಾವುದು ಈಸಿಯಾಗಿ ಆಗುತ್ತೆ? So based on this explanation, it is methyl halides in general. So methyl halide is more reactive than primary alkyl halide, more reactive than secondary alkyl halide, more reactive than tertiary alkyl halide. This is ಕಾನ್ವರ್ಸ್ ಅಥವಾ ಉಲ್ಟಾ ನೀವು ನೋಡ್ಬೋದು. SN1 SN2 ನೋಡಿದ್ರೆ 2 ಎಕ್ಸಾಕ್ಟ್ಲಿ ಆಪೋಸಿಟ್ ಇದೆ. ಓಕೆನಾ? ಸೊ ದಿಸ್ ಇಸ್ ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ. ಸೊ ಹಾಗಾದ್ರೆ ಪ್ರಶ್ನೆ ಇಲ್ಲಿ ಈ ರಿಯಾಕ್ಷನ್ ಹೇಗಾಗತ್ತೆ? ಯಾಕೆ ನಾವು ಇದನ್ನ SN2 ಅಂತ ಹೇಳಿದ್ವಿ? ಸೊ ಅದನ್ನ ನೋಡೋಣ. ಈಗ ಒಂದು ಸ್ಮಾಲ್ ಮೆಕ್ಯಾನಿಸಮ್ ಇದೆ, ಅದನ್ನ ಡಿಸ್ಕಸ್ ಮಾಡಿ ಕ್ಲಾಸ್ ವೈಂಡ್ ಅಪ್ ಮಾಡೋಣ. ಸೊ ಇಲ್ಲಿ ಸೊ ದ ಒನ್ ವಿಚ್ ಇಸ್ ಮೋರ್ ರಿಯಾಕ್ಟಿವ್ towards SN2 mechanism is methyl halide. So let me take the example now of CH3Br. Okay, so ನನ್ನ ಹತ್ರ ಈಗ NaOH ಇದೆ, which is the attacking reagent. We have Na plus and OH minus. Carbon of alkyl halide will carry positive charge, del partial positive, and bromine, which is halogen, will carry partial negative charge. Therefore this will undergo substitution reaction. ಅಲ್ವಾ? ಎಸ್. ಸೊ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಿ ನಿಮಗೆ ಪ್ರಾಡಕ್ಟ್ ಏನ್ ಬರುತ್ತೆ? ವಿ ಗೆಟ್ CH3OH ಪ್ಲಸ್ NaBr ಬರುತ್ತೆ, ವಿಚ್ ಇಸ್ ಮೆಥನಾಲ್. ಪ್ರಾಡಕ್ಟ್ ಬಂದು ಮೆಥನಾಲ್ ಬರುತ್ತೆ.
ಬಟ್ ಈ ರಿಯಾಕ್ಷನ್ ಹೇಗಾಗುತ್ತೆ ಅದು ತುಂಬಾ ಇಂಪಾರ್ಟೆಂಟ್. ಈಗ ನಾವು ಅಬ್ಸರ್ವ್, ಐ ಡಿಸ್ಕಸ್ ದ ಮೆಕ್ಯಾನಿಸಮ್, the actual mechanism that takes place here. So we have, so carbon will carry delta plus, bromide will carry delta minus. So ಇವಾಗ ನನ್ನ ಹತ್ರ ಇರೋ ನ್ಯೂಕ್ಲಿಯೋಫೈಲ್ ಯಾವುದು? OH minus of NaOH. OH minus of NaOH is the nucleophile. So ಈಗ this OH minus we should attack the carbon carrying partial positive charge. So ಎಲ್ಲಿಂದ ಅಟ್ಯಾಕ್ ಆಗುತ್ತೆ? Frontal attack, rear attack? Yes, students. Rear attack. Very good, Bhaga. So this OH minus will attack this carbon carrying positive charge, that is partial positive charge, from the back side. That is rear attack agate. Rear attack agdaga ಏನಾಗುತ್ತೆ ಅಲ್ಲಿ exact ಆಗಿ ಅಂದ್ರೆ immediately the oxygen of OH group will not form a complete bond with carbon. Correct? So slow agi bond formation shuru agutte between oxygen and the carbon. The bond formation will take place slowly, nidanike. At the same time namige gottu carbon can form maximum 4 bonds, but already Br one bond agide, but carbon ge 5 bond agake sadhya illa. So enagutte, now the bond between the carbon atom and the halogen, that is Br, will start to break at the same time. So there will be formation of bond, breaking of bond takes place simultaneously. That is bond making and bond breaking takes place simultaneously. And since this carbon is having 5 bonds, if you observe ನೋಡೋದಕ್ಕೆ ಅಂಕ ಅನ್ಸುತ್ತೆ, so ಇಲ್ಲಿ ಹಾಗಾಗಿ ಇದು very unstable ಇರುತ್ತೆ, which is called transition state. Transition state ಅಂತ ಕರಿತೀವಿ, which is unstable. Okay na? So further, at one point of time ಏನಾಗುತ್ತೆ ಅಂದ್ರೆ the bond between the carbon and oxygen will be formed completely. The bond between carbon and halogen will break completely. Therefore, there will be formation of a product, that is the complete bond will be formed between carbon and oxygen of OH group, and Br will leave the molecule in the form of Br minus. That Br minus will combine with Na plus to form NaBr. Okay na? But ನೀವು ಅಬ್ಸರ್ವ್ ಮಾಡಿ ಇಲ್ಲಿ reactant go product nu ನೀವು ಅಬ್ಸರ್ವ್ ಮಾಡಿದ್ರೆ the structure what I have written on the board, okay na, looks like it is completely ulta ಅಂತ ನೋಡಿ. ಇಲ್ಲಿ Br ಈ ಕಡೆ ಇದೆ, 3 ಹೈಡ್ರೋಜನ್ ಈ ಕಡೆ ಇದೆ. ಸೊ ನ್ಯೂಕ್ಲಿಯೋಫೈಲ್ ಈ ಕಡೆ, ಹೈಡ್ರೋಜನ್ಸ್ ಆ ಕಡೆ. ಪ್ರಾಡಕ್ಟ್ ಅಲ್ಲಿ ನ್ಯೂಕ್ಲಿಯೋಫೈಲ್ ಈ ಕಡೆ ಬಂತು, ಹೈಡ್ರೋಜನ್ಸ್ ಆ ಕಡೆ ಹೋಯ್ತು. ಯಾಕೆ? ಏನಾಯ್ತಿದೆ ಇಲ್ಲಿ ಎಕ್ಸಾಕ್ಟ್ ಆಗಿ? ಸೊ OH minus which is bulky group and nucleophile ಈ ಕಾರ್ಬನ್ ನ ಅಟ್ಯಾಕ್ ಆಗೋದ್ರಿಂದ these smaller atoms ಏನಿದೆ they get repelled, pushed away. ಓಕೆನಾ? ಸೊ ಅವಾಗ ಕಾನ್ಫಿಗರೇಷನ್ ಚೇಂಜ್ ಆಗುತ್ತೆ. ಸೊ ಇಟ್ ಲೈಕ್ ಒಂದ್ ಛತ್ರಿನ ನೀವು ಹಿಡ್ಕೊಂಡ್ರೆ ಈ ತರ ಐ ರೈಟ್ ಲೈಕ್ ದಿಸ್, ಇದು ಛತ್ರಿ ಸಡ್ಡ ಮಲಗಿಸೋಣ, ಇದೊಂದ್ ಛತ್ರಿ ಅನ್ಕೋಣ. ಜೋರ ಗಾಳಿ ಬಂದಾಗ ಇದು ಉಲ್ಟಾ ಆಗುತ್ತೆ. ಸೊ ಈ ತರ ಕಾಣಿಸುತ್ತೆ ಅವಾಗ ನಿಮ್ಗೆ, ಕರೆಕ್ಟ್? ಒಂದ್ ಕೊಡೆ, ಸೊ ಜೋರ ಗಾಳಿ ಬಂದಾಗ ಲೈಕ್ ಈ ತರ ಉಲ್ಟಾ ಆದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಆ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆನಾ? ಸೊ ಆ ತರ ಇರೋದ್ರಿಂದ ಇದನ್ನ ಇನ್ವರ್ಷನ್ ಅಂದ್ರೆ ಎಕ್ಸಾಕ್ಟ್ ಆಗಿ ಇನ್ವರ್ಷನ್ ಆಗುತ್ತೆ. ಸೊ ವಿಚ್ ಇಸ್ ಕಾಲ್ಡ್ ವಾಲ್ಡನ್ ಇನ್ವರ್ಷನ್ ಅಂತ ಕರಿತೀವಿ. ವಾಲ್ಡನ್ ಇನ್ವರ್ಷನ್. ಇಸ್ ದಿಸ್ ಕ್ಲಿಯರ್? ಎನಿ ಡೌಟ್ಸ್? ಯಾರಿಗಾದ್ರೂ ಡೌಟ್ ಇದೆಯಾ ಸ್ಟೂಡೆಂಟ್ಸ್? This inversion in configuration is known as Walden inversion. ನೆನ್ಪಿಟ್ಕೊಳ್ಳಿ. Any doubts? So this is with respect to the SN1 and SN2 mechanism. Okay na? But ಇಲ್ಲಿ ಪ್ರಶ್ನೆ, ಯಾಕೆ ನಾವು ಇದನ್ನ SN2 ಅಂತಾನೆ ಹೇಳಿದ್ವಿ, 2 ಯಾಕೆ ಬಂತು ಇಲ್ಲಿ? ಸೊ ಅದಕ್ಕೆ ರೀಸನ್ ಬಂದು ರೇಟ್ ಲಾ ಕೊಡುತ್ತೆ, that is kinetics. So when we calculated the rate of the reaction based on the experimental observations, the rate of the reaction depends on the alkyl halide, that is methyl halide, and nucleophile kuda, Nu minus nucleophiles. Okay na? And ಇಲ್ಲಿ nucleophile ಬಂದು ನಾನು ಏನು ತಗೊಂಡಿದ್ದೀನಿ, OH minus ತಗೊಂಡಿದ್ದೀನಿ. So I'll take OH minus only. Correct? And each will get rise to the power 1. It is experimental data. Okay na? Therefore, rate is equal to K into alkyl halide, that is methyl halide to the power 1,
nucleophile to the concentration of nucleophile, that is OH minus to the power 1. So ನೀವೆರಡನ್ನು ಇಲ್ಲಿ ತಗೊಂಡು ಇಲ್ಲಿ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿದ್ರೆ we know that. So order is nothing but the sum of powers of concentration terms in experimentally determined rate law. So ಇಲ್ಲಿ powers of concentration terms ಏನಿದೆ 1 and 1. So it is sum ತಗೊಳ್ಬೇಕು. So 1 plus 1 it is 2. So that is the order of the reaction. It is second order reaction. And the rate of the reaction depends on both nucleophile and the alkyl halide. So since the nucleophile ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇಲ್ಲಿ SN2 ಮೆಕ್ಯಾನಿಸಮ್ ಅಲ್ಲಿ ವೀಕ್ ನ್ಯೂಕ್ಲಿಯೋಫೈಲ್ ಇಂಪಾರ್ಟೆಂಟ್ ಆಗುತ್ತಾ ಅಥವಾ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಇಂಪಾರ್ಟೆಂಟ್ ಆಗುತ್ತಾ ಹೇಳ್ತೀರಾ? Is it strong nucleophile required for SN2 mechanism or weak nucleophile? And concentration ಕಡಿಮೆ ಇರಬೇಕಾ ಜಾಸ್ತಿ ಇರಬೇಕಾ? Strong ಇರಬೇಕು. Very good, Ananya. It should be strong nucleophile and it should be concentrated. Okay na? So it should have a high concentration of a strong nucleophile. ಅದೇ ನೀವು SN1 ತಗೊಂಡ್ರೆ weak nucleophile ಆಗತ್ತೆ, ಇಲ್ಲ ಅಂದ್ರೆ dilute solution of strong nucleophile ಆಗತ್ತೆ. But ಇಲ್ಲಿ you have to take a high concentration of strong nucleophile because the rate of the reaction depends on the nucleophilic concentration as well. ಅದ್ರ ಮೇಲೂ ಡಿಪೆಂಡ್ ಆಗಿರೋದ್ರಿಂದ so strong nucleophile high concentration ಬೇಕು. ಅರ್ಥ ಆಯ್ತಾ? So since the order is 2 and here the molecularity 2 ಇರೋದ್ರಿಂದ we take call it as bimolecular nucleophilic substitution reaction. So this is with respect to one of the very important concept which is really important for your competitive exams and board exam. ನೆನ್ಪಿಟ್ಕೊಳ್ಳಿ, ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ either SN1 SN2 ನಲ್ಲಿ ಒಂದು ಕ್ವೆಶ್ಚನ್ ಗ್ಯಾರಂಟಿ ಫಾರ್ 3 ಮಾರ್ಕ್ಸ್. ಸೊ ನಿಮ್ಮ ಪಾಕೆಟ್ ಅಲ್ಲಿ ಇವತ್ತು 3 ಮಾರ್ಕ್ಸ್ ಇದೆ ಅಂತ ಇಟ್ಕೊಳ್ಳಿ. ಸೊ ಎಕ್ಸಾಮ್ಗೆ ಬಂದೇ ಬರುತ್ತೆ. ಸೊ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಈ ಸ್ಟೆಪ್ಗೆ 1 ಮಾರ್ಕ್, ಮತ್ತೆ ರೇಟ್ ಇಕ್ವೇಶನ್ ಬರೆಯೋದಕ್ಕೆ 1 ಮಾರ್ಕ್, ಅಂಡ್ ಟು ರೈಟ್ ಇನ್ ಎಕ್ಸ್ಪ್ಲನೇಷನ್ ವಾಲ್ಡನ್ ಇನ್ವರ್ಷನ್ ಹೇಗಾಯ್ತು, ದಟ್ ಇಸ್ ಇನ್ವರ್ಷನ್ ಇನ್ ಕಾನ್ಫಿಗರೇಷನ್, ಅದನ್ನೆಲ್ಲ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಸೊ ದಾಟ್ ವಿಲ್ ಫೆಚ್ ಯು 3 ಮಾರ್ಕ್ಸ್. ನಿಮ್ಗೆ 3 ಮಾರ್ಕ್ಸ್ ಸಿಗುತ್ತೆ. ಅರ್ಥ ಆಯ್ತಾ? ಎನಿ ಡೌಟ್ಸ್? Any doubts? Okay then students, shall we wind up the class? Wind up madam. So I can share you my contact number in the chat box alli share ಮಾಡ್ತೀನಿ. If you have any doubts you can contact me anytime students. Yes, so you can just copy the contact number of mine. ಏನಾದ್ರೂ ಕೆಮಿಸ್ಟ್ರಿ ನಲ್ಲಿ ವೆದರ್ ಫಸ್ಟ್ ಇಯರ್ ಟಾಪಿಕ್ಸ್ ಅಥವಾ ಸೆಕೆಂಡ್ ಇಯರ್ ಟಾಪಿಕ್ಸ್ ಏನೇ ಇರಲಿ, ಡೌಟ್ ಇದ್ರೆ ಫೀಲ್ ಫ್ರೀ, ಹೆಸಿಟೇಟ್ ಮಾಡ್ಕೊಳ್ಬೇಡಿ, ಆರಾಮಾಗಿ ಡೌಟ್ ನ ಕೇಳ್ಬೋದು. ನಾನು ನಿಮ್ಗೆ ಡೌಟ್ ನ ಕ್ಲಾರಿಫೈ ಮಾಡ್ಕೊಡ್ತೀವಿ. ಓಕೆನಾ? ಏನಾದ್ರು ಡೌಟ್ಸ್ ಇದೆಯಾ? ಡೌಟ್ಸ್ ಇದ್ರೆ ಕೇಳಿ. Do you have any doubts students? ಇವತ್ತಿನ ಕ್ಲಾಸ್ ಅರ್ಥ ಆಯ್ತಾ? ಇದಕ್ಕಾದ್ರೂ ರಿಪ್ಲೈ ಮಾಡಿ ಅಲ್ಲ. Okay then. So that's with respect to today's class with respect to nucleophilic substitution reaction shown by haloalkanes ಅಥವಾ alkyl halides. In that we discussed SN1 and SN2 mechanisms in detail and something related to boards and competitive exams. Hope this session was helpful. So remember always ನಾನು ಒಂದು ಇಂಪಾರ್ಟೆಂಟ್ ಮಂತ್ರ ಹೇಳ್ತೀನಿ in organic chemistry. ರಿವಿಷನ್ ಇಸ್ ಮೋರ್ ಇಂಪಾರ್ಟೆಂಟ್. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕ್ಲಾಸ್ ಕೇಳಬೇಕಾದ್ರೆ ಅಥವಾ ಕ್ಲಾಸ್ ಆದ್ಮೇಲೆ ಪುಸ್ತಕ ಇಟ್ಕೊಂಡು ಓದ್ಬೇಕಾದ್ರೆ ಇಷ್ಟೊಂದು ಈಸಿನಾ ಅಂತ ಅನ್ಸುತ್ತೆ. ಬಟ್ ನೀವ್ ಹಾಗೆ ಬಿಟ್ಬಿಟ್ರೆ ಅಲ್ಲಿ ಏನೂ ನೆನ್ಪಿರೋದಿಲ್ಲ, ಎಲ್ಲ ಮರ್ತೋಗಿರುತ್ತೆ. ಬಿಕಾಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಾವು ವಾಲಟೈಲ್ ಅಂತ ಹೇಳ್ತೀವಿ, ಅಷ್ಟು ಈಸಿ ಎಲ್ಲ ನೆನ್ಪಿಟ್ಕೊಳಕ್ಕೆ. ಓಕೆನಾ? ಸೊ ಹಾಗಾಗಿ ತುಂಬಾನೇ ಪ್ರಾಕ್ಟೀಸ್ ಬೇಕು. ಒಂದ್ಸತಿ ಪ್ರಾಕ್ಟೀಸ್ ಮಾಡಿ ಗೊತ್ತಾಯ್ತಾ, ಇಟ್ಸ್ ಫೈನ್. ಇನ್ನೊಂದ್ಸತ ಪ್ರಾಕ್ಟೀಸ್ ಮಾಡಿ, ಗೊತ್ತಾಗಿಲ್ವಾ, ಇನ್ನೊಂದ್ಸಲ ಪ್ರಾಕ್ಟೀಸ್ ಮಾಡಿ, ಮರಳಿ ಪ್ರಯತ್ನ ಮಾಡ್ಲೇಬೇಕು. ಸೊ ಅಂಟಿಲ್ ಅನ್ಲೆಸ್ ಯು ಬಿಕಮ್ ಪಕ್ಕ. ನನಗೆ ಗೊತ್ತು, ನಾವ್ ಹೆಂಗ್ ಕೊಟ್ರು ಬರಿತೀವಿ ಎಕ್ಸಾಮ್ ಅಲ್ಲಿ, ನೀವ್ ಯಾವ ತರ ಕ್ವಶನ್ ಕೇಳಿದ್ರು ನಾವು ಬರಿತೀವಿ ಎಕ್ಸಾಮ್ ಅಲ್ಲಿ ಅನ್ನೋ ತರ ಪ್ರಿಪೇರ್ ಆದ್ರೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಆ ಕಾನ್ಫಿಡೆನ್ಸ್ ಇಂದ ಯು ಕ್ಯಾನ್ ರೈಟ್ ಎನಿ ಎಕ್ಸಾಮ್, ಎನಿ ಕಾಂಪಿಟಿವ್ ಎಕ್ಸಾಮ್
ನಿಮ್ಗೆ ಒಳ್ಳೆ ರ್ಯಾಂಕ್ ಬರುತ್ತೆ, ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಸೊ ದಿಸ್ ವಾಟ್ ಐ ವಾಂಟ್ ಸೇ. ಸೊ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಮೇಕ್ ಕೀ ನೋಟ್ಸ್, ಒಂದು ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೊಳ್ಳಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ. ಅದು ಎಕ್ಸಾಮ್ ಟೈಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ that's all for the day. So thank you all dear students. See you in the next session. Thank you so much. ಥ್ಯಾಂಕ್ ಯು ಸರ್. Thank you sir. ಸೊ ಇಂದಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಹಲವಾರು ಉದಾಹರಣೆಗಳ ಮೂಲಕ ಆಲ್ಕೈನ್ಸ್ ಪಾರ್ಟ್ 3 ಅಂದ್ರೆ ಆಲ್ಕೈನ್ಸ್ ಬಗ್ಗೆ ಮೂರನೇ ಉಪನ್ಯಾಸ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ನಡೆಸ್ಕೊಟ್ಟಿದ್ದೀರಾ ಸರ್. So Thank you, I sir. would like to thank you immensely for delivering a very informative and insightful talk on alkynes 3 behalf of KSTA and myself. Once again, thank you, sir. Thank you so much sir. Thank you so much. ಸೊ ಹಾಗೂ ಇಂದಿನ ಉಪನ್ಯಾಸ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದ ನನ್ನ ಎಲ್ಲ ವಿದ್ಯಾರ್ಥಿಗಳು, ಅಧ್ಯಾಪಕರು, ಶಿಕ್ಷಕರು ಹಾಗೂ ನನ್ನ ಸಹೋದ್ಯೋಗಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ, ನೋಡಿ ನಿಮ್ಗೆಲ್ಲರಿಗೂ ಕೂಡ ಎಷ್ಟು ಉಪಯುಕ್ತವಾದಂತಹ ಮಾಹಿತಿಗಳನ್ನು ಕೂಡ ತಮ್ಮ ಮುಂದಿನ ಪರೀಕ್ಷೆಗಳಿಗೆ, ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಯಾವ ರೀತಿ ಪೂರಕವಾಗಿ ನೀವು ಪ್ರಿಪೇರ್ ಆಗ್ಬೋದು ಅನ್ನೋದನ್ನು ಕೂಡ ಭಾರಿ ಸೂಕ್ಷ್ಮವಾಗಿ ನಮ್ಮ ಅಭಿಷೇಕ್ ಅವರು ತಿಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ತಾವುಗಳು ಮರೆಯದೆ ಎಲ್ಲಾ ವಿಷಯಗಳನ್ನು ನೆನಪಲ್ಲಿ ಇಟ್ಕೊಂಡು ಅಭ್ಯಾಸ ಕ್ರಮವನ್ನು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್. Thank you sir. Thank you so much. ಇಂದಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಶ್ರೀಮತಿ ಚೈತ್ರಾರವರು ಅಮೈನ್ಸ್ ಬಗ್ಗೆ ಉಪನ್ಯಾಸ ನೀಡಲಿದ್ದು, ಇಂದಿನಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹಾಜರಾಗಬೇಕೆಂದು ಮತ್ತೊಮ್ಮೆ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಥ್ಯಾಂಕ್ ಯು.